ಆಕಾಶವಾಣಿ ಮಂಗಳೂರು. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1801-555 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ. ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ತಿನವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲೂ. ರೈತ ಬಾಂಧವರೇ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-1800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಪ್ರಿಯ ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ದೇವಿ ಪ್ರಸಾದ್ ಕಡಮ್ಮಾಜೆ ಅವರ ಸಮಗ್ರ ಕೃಷಿ ಅನುಭವ ಕುರಿತ ಸಂದರ್ಶನದ ಮೊದಲ ಭಾಗವನ್ನು ಕೇಳುವಿರಿ. ಸಂದರ್ಶಕರು ಶಶಿಕಲಾ ಪ್ರಭು ಕಾಡುಮಠ. ಪ್ರೀತಿಯ ಶ್ರೋತೃಗಳೇ, ಇಂದು ನಮ್ಮೊಂದಿಗಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಮೊಗ್ರು ಗ್ರಾಮದ ದೇವಿ ಪ್ರಸಾದ್ ಕಡಮ್ಮಾಜೆ ಇವರು ಸಂಪೂರ್ಣ ಸಾವಯವ ಕೃಷಿಕರು. ಇವರ ಕೃಷಿಯಲ್ಲಿನ ಅನುಭವವನ್ನು ಹಂಚಿಕೊಳ್ಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಸರ್, ಈಗ ಸಂಪೂರ್ಣ ಸಾವಯವ ಕೃಷಿ ಮಾಡ್ತಾ ಇದ್ದೀರಾ, ಇದು ಹೇಗೆ ಸಾಧ್ಯ ಸರ್? ಖಂಡಿತ ಎಲ್ಲರೂ ಕೇಳುವಂತ ಪ್ರಶ್ನೆ. ಸಾವಯವದಲ್ಲಿ ಕೃಷಿಯಲ್ಲಿ ಏನಾದರೂ ಗಳಿಸಲಿಕ್ಕೆ ಆಗ್ತದಾ ಅಂತ ಹೇಳುವಂತ ಒಂದು ಪ್ರಶ್ನೆ. ಖಂಡಿತ ಇದು ಸಾಧ್ಯ. ಇದು ನಮ್ಮ ತಂದೆಯವರು ಹಾಕಿಕೊಟ್ಟಂತ ಅಡಿಪಾಯ. ಅಂದ್ರೆ ನಾವು 50 ವರ್ಷದಿಂದ ಈಚೆ ಪೂರ್ತಿ ಸಾವಯವ ಕೃಷಿಯಲ್ಲಿ ನಾವು ಬೆಳೀತಾ ಇದ್ದೇವೆ. ನಾವು ಅದರಲ್ಲಿ ಗೆದ್ದಿದ್ದೇವೆ, ಸೋಲಿಲ್ಲ. ಯಾಕೆಂದ್ರೆ ಅದು ಸಾಧ್ಯ, ನಿರಂತರ ಪ್ರಕ್ರಿಯೆ. ಸಾವಯವ ಕೃಷಿ ಅಂತ ಹೇಳಿದ್ರೆ ಇವತ್ತಿಂದ ನಾಳೆಗೆ ಆಗುವಂಥದ್ದಲ್ಲ, ಅದು ನಿರಂತರ ಪ್ರಕ್ರಿಯೆ. ಯಾಕೆಂತ ಕೇಳಿದ್ರೆ, ಈಗ ಬರುವ ವರ್ಷ ನಮಗೆ ಕೃಷಿ ಮಾಡಬೇಕು ಅಂತ ಇದ್ರೆ ನಾವು ಈ ವರ್ಷ ಅದಕ್ಕೆ ಗೊಬ್ಬರ ತಯಾರು ಮಾಡಬೇಕು. ಗೊಬ್ಬರ ತಯಾರು ಮಾಡುವ ಕೆಲಸ ಮುಂದೆ ನಡೀತಾ ಹೋಗಬೇಕು, ಕೃಷಿ ಮಾಡುವ ಕೆಲಸ ಮತ್ತೆ ಆಗ್ತಾ ಹೋಗಬೇಕು. ಇದಿದ್ರೆ ಮಾತ್ರ ಸಾವಯವ ಕೃಷಿಯಲ್ಲಿ ಖಂಡಿತ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳೋದು ನಮ್ಮ ಒಂದು ಅನುಭವ. ಸಾವಯವ ಕೃಷಿ ಅಂತ ಹೇಳುವಾಗಲೇ ಜನರು ಹಿಂದೇಟು ಹಾಕ್ತಾರೆ. ಕಾರಣ ಇಷ್ಟೇ, ಅವರಿಗೆ ಸಮಯ ಕೊಡ್ಲಿಕ್ಕೆ ಆಗುದಿಲ್ಲ. ಸಾವಯವ ಕೃಷಿಯಲ್ಲಿ ಮ್ಯಾನ್ ಪವರ್ ಅಂದ್ರೆ ಶ್ರಮ ಜಾಸ್ತಿ ಬೇಕಾಗ್ತದೆ. ನಾವು ಕೆಮಿಕಲ್ ಫಾರ್ಮಿಂಗ್ ಅಲ್ಲಿ ಏನ್ ನೋಡ್ಬೋದು ಹೇಳಿದ್ರೆ, ಕಿಸೆಯಲ್ಲಿ ಹಣ ಇದ್ರೆ ಸಾಕು, ಹೋಗಿ ರಾಸಾಯನಿಕ ಗೊಬ್ಬರಗಳನ್ನು ತಂದು ಭೂಮಿಯಲ್ಲಿ ಸುರಿದು ಅದರಿಂದ ಫಲ ತೆಗೆಯುವಂತ ವಿಚಾರ. ಸಾವಯವ ರೀತಿಯಲ್ಲಿ ಗೊಬ್ಬರ ತಯಾರಿಕೆ ಮಾಡುವ ಘಟಕಗಳು ಬೇಕು, ಜಾಗದ ವ್ಯವಸ್ಥೆಗಳು ಬೇಕು, ಅಲ್ಲಿ ಮೂಲ ಸೌಕರ್ಯಗಳು ತುಂಬಾ ಬೇಕಾಗ್ತದೆ. ಹಾಗಿದ್ರೆ ಸಾವಯವ ಕೃಷಿಯಲ್ಲಿ ಗೊಬ್ಬರ ತಯಾರು ಮಾಡ್ಲಿಕ್ಕೆ ಆಗ್ತದೆ. ಎರಡು ರೀತಿಯಲ್ಲಿ ತಯಾರು ಮಾಡಿ, ಒಂದು ಸಸ್ಯ ಮೂಲದಿಂದ, ಮತ್ತೊಂದು ಪ್ರಾಣಿ ಮೂಲಗಳಿಂದ. ನಾವು ಹೆಚ್ಚಾಗಿ ಪ್ರಾಣಿ ಮೂಲದಿಂದ ಗೊಬ್ಬರ ತಯಾರಿಕೆ ಮಾಡುವ ವಿಚಾರಕ್ಕೆ ಹೋಗಿದ್ದೇವೆ. ಅದರಲ್ಲಿ ಬೇರೆ ಬೇರೆ ರೀತಿಯ ಸಾಕಣೆಗಳು, ಅಂದರೆ ಕೋಳಿ ಸಾಕಣೆ, ಹಂದಿ ಸಾಕಣೆ, ಮೀನು ಸಾಕಣೆ, ಜೇನು ಸಾಕಣೆ, ಮತ್ತೆ ಈ ಹೈನುಗಾರಿಕೆ. ಇದರಲ್ಲಿ ಬಯೋಗ್ಯಾಸ್ ಆಗಿ ಬಂದಂತ ಸ್ಲರಿ ಮತ್ತೆ ತೋಟಕ್ಕೆ ಗೊಬ್ಬರವಾಗಿ, ಎರೆಹುಳು ಗೊಬ್ಬರ, ಸಿಟಿ ವೇಸ್ಟ್ ಅನ್ನು ತಂದು ಕಾಂಪೋಸ್ಟ್ ಮಾಡುವಂಥದ್ದು. ಈ ಪೊಟ್ಯಾಷಿಯಂ ಕೊರತೆ ಜಾಸ್ತಿ ಕಾಣ್ತಾ ಇರ್ತದೆ ಯಾವುದರಲ್ಲಿ ಹೇಳಿದ್ರೆ ಸಾವಯವ ಕಲ್ಟಿವೇಶನ್ ಅಲ್ಲಿ. ಅದಕ್ಕೆ ಬೇಕಾಗಿ ಏನಾದ್ರೂ ಅರ್ತ್ ವರ್ಕ್ ಮಾಡುವಾಗ ಅಂತ ಸಂದರ್ಭದಲ್ಲಿ ಸಿಗುವಂತ ಕಸ ಕಡ್ಡಿ, ಗಿಡ ಮರಗಳ ಕೊಂಬೆಗಳು, ಇವುಗಳನ್ನೆಲ್ಲ ಮಣ್ಣಿನ ಜೊತೆ ಸುಡುವಂಥದ್ದು, ಸುಡುಮಣ್ಣು ತಯಾರು ಮಾಡುವಂತ ಪ್ರಕ್ರಿಯೆಗಳು, ಇವೆಲ್ಲ ನಿರಂತರ ನಡೀತಾ ಇದ್ರೆ ಮಾತ್ರ ಅಲ್ಲಿ ಸಾವಯವ ಕೃಷಿ ಮಾಡಲಿಕ್ಕೆ ಸಾಧ್ಯ. ಇಲ್ಲದಿದ್ರೆ ಇವತ್ತಿಂದ ನಾಳೆಗೆ ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಅಂತೇಳಿ ಸಾವಯವ ಗೊಬ್ಬರ ತಂದು ಹಾಕುವವರು ಇದ್ದಾರೆ. ಎಷ್ಟು ವಿಶ್ವಾಸ ಇದೆ ಅಂತೇಳಿ ಅವರಿಗೆ ಬಿಟ್ಟದ್ದು ಆ ಗೊಬ್ಬರದ ಮೇಲೆ. ಒಳ್ಳೆ ರೀತಿಯ ಗೊಬ್ಬರ ತಯಾರು ಮಾಡಿ ಕೊಡುವವರಿದ್ರೆ ಖಂಡಿತ ಅದನ್ನು ಉಪಯೋಗಿಸಿ ಕೃಷಿ ಮಾಡ್ಬೋದು. ನಮ್ಮ ಅಭಿಪ್ರಾಯ ಹೇಗೆ ಅಂತ ಹೇಳಿದ್ರೆ, ನಾವು ಏನೆಲ್ಲ ಬೆಳಿತೇವೆ ಅದಕ್ಕೆ ಬೇಕಾಗುವ ಗೊಬ್ಬರ ನಾವೇ ತಯಾರು ಮಾಡಿಕೊಳ್ಬೇಕು. ಹಾಗಿದ್ರೆ ಮಾತ್ರ ಅದರಲ್ಲಿ ಒಂದು ಆತ್ಮವಿಶ್ವಾಸವೂ ಇರ್ತದೆ, ಒಂದು ತೃಪ್ತಿಯೂ ಇರ್ತದೆ. ಹಾಗಾಗಿ ಸಾವಯವ ಗೊಬ್ಬರಕ್ಕೆ ನಾವು ಮತ್ತೊಬ್ಬನನ್ನು ಡಿಪೆಂಡ್ ಆಗೋದು ನಮಗೆ ಅಷ್ಟು ಸರಿ ಕಾಣುದಿಲ್ಲ. ನಮಗೆ ಏನು ಬೆಳಿತೀವಿ ಅದಕ್ಕೆ
ಬೇಕಾದ ಗೊಬ್ಬರ ನಾವೇ ತಯಾರು ಮಾಡಿಕೊಂಡು ಮಾಡುವಂತ ವ್ಯವಸ್ಥೆಗಳು. ಈಗ ಸರ್ ಅಂತರ್ ಬೆಳೆಯಾಗಿ ಏನೆಲ್ಲ ಬೆಳೆಸ್ತಾ ಇದ್ದೀರಾ ಸರ್? ಏನಾಗಿದೆ ಅಂತ ಕೇಳಿದರೆ, ನಾವು ಮುಂಚೆ ಗದ್ದೆ ಕೃಷಿಯಲ್ಲಿ ಇದ್ದವರು ಕೆಲವು ವ್ಯವಸ್ಥೆಗಳಿಂದಾಗಿ ಗದ್ದೆಯಿಂದ ದೂರ ಹೋಗಿ ಕಮರ್ಷಿಯಲ್ ಕ್ರಾಪ್, ವಾಣಿಜ್ಯ ಬೆಳೆ ಬೆಳೆಯುವಂತ ಪರಿಸ್ಥಿತಿ ಎದುರಾಯಿತು. ಇದೊಂದು ದುರಂತ. ಇದಕ್ಕೆ ಕಾರಣಗಳು ಕೆಲವಿವೆ. ಒಂದು, ರಸ್ತೆ ಇರಲಿಲ್ಲ, ಹಾಗಾಗಿ ಜನರು ಗದ್ದೆ ಕೃಷಿಯಿಂದ ಸ್ವಲ್ಪ ಬಾಕಿ ಕಮರ್ಷಿಯಲ್ ಕೃಷಿಗೆ ಹೋಗ್ಲಿಕ್ಕೆ ಅವಕಾಶ ಆಯಿತು. ಯಾಕೆಂದ್ರೆ ಇವಾಗ ಗದ್ದೆ ಕೃಷಿಗೆ ಬೇಕಾದಷ್ಟು ಮೆಷಿನರಿಗಳಿವೆ. ಮುಂಚೆ ಗದ್ದೆ ಕೃಷಿಗೆ ಜನರನ್ನೇ ಅವಲಂಬಿಸಿ ಮಾಡಬೇಕಿತ್ತು. ಜನರ ಕೊರತೆ ಬರುವಾಗ ಇದು ಕಷ್ಟ ಅಂತ ಕಂಡಿತ್ತು. ಹಾಗಾಗಿ ಅಲ್ಲಿಂದ ಎಲ್ಲ ಕಮರ್ಷಿಯಲ್ ಕ್ರಾಪಿಗೆ ಶಿಫ್ಟ್ ಆದೆವು. ನಾವು ಅದೇ ರೀತಿ ಗದ್ದೆಯಿಂದ ಕಮರ್ಷಿಯಲ್ಗೆ ಶಿಫ್ಟ್ ಆದೆವು. ಈಗ ಮತ್ತೆ ಗದ್ದೆ ಕೃಷಿ ಮಾಡ್ತಾ ಇದ್ದೇವೆ. ಕಮರ್ಷಿಯಲ್ ಕ್ರಾಪ್ ಅಲ್ಲಿ ಅಡಿಕೆ, ರಬ್ಬರ್, ತೆಂಗು, ಅದೇ ರೀತಿ ಕಾಫಿ, ಸ್ವಲ್ಪ ಮಟ್ಟಿಗೆ ಕರಿಮೆಣಸು, ಕೊಕ್ಕೋ, ಇವು ಇಷ್ಟು ಬೆಳಿತೀವಿ. ಅದರ ಜೊತೆಗೆ ಬಾಳೆ, ಮಿಶ್ರ ಕೃಷಿಯಾಗಿ ಬಾಳೆ ಕೂಡ ಬೆಳೆಯುವಂತ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಜಾಸ್ತಿ ಪ್ರಾಣಿ ಸಾಕಾಣೆಯತ್ತ ಹೋಗುವುದರಿಂದ ಅದು ಸ್ವಲ್ಪ ಜಾಸ್ತಿ ನಾವು ಅದಕ್ಕೆ ಫೋಕಸ್ ಮಾಡಿದ್ದೇವೆ. ಅಂತೂ ಪೂರ್ತಿ ಬೆಳೆಯುವಂಥದ್ದು ಯಾವುದಿದ್ರೂ ಎಲ್ಲ ಸಾವಯವ ರೀತಿಯಲ್ಲಿ ಬೆಳೆಯುವಂತ ವ್ಯವಸ್ಥೆಗಳು. ಈಗ ಈ ಎಲ್ಲ ಕೃಷಿಗೆ ಕಚ್ಚಾ ವಸ್ತುಗಳಾಗಿ ಈ ತರಗೆಲೆ ಅಂತ ಹೇಳ್ತೇವೆ, ಕಾಡಿನಲ್ಲಿ ದೊರಕುವಂಥದ್ದು, ಇದಕ್ಕೆ ನೀವು ಏನು ಮಾಡ್ತಾ ಇದ್ದೀರಾ? ತರಗೆಲೆವು ನಾವು ಸಂಗ್ರಹಿಸುವ ವ್ಯವಸ್ಥೆಯನ್ನು ಮಾಡ್ತೀವಿ. ನಾವು ಅಂದರೆ ಮಳೆಗಾಲ ನಮಗೆ ಕೆಲಸಕ್ಕೆ ನಮ್ಮ ಹತ್ರ ಹೇಳಬೇಕಾದ್ರೆ ಎಲ್ಲ ಉತ್ತರ ಭಾರತದವರು ಹೆಚ್ಚಾಗಿರುವುದು. ಅವರು ಮಳೆಗಾಲ ನಮ್ಮ ಈ ಕೋಳಿ ವ್ಯವಹಾರ ಅದೆಲ್ಲ ಸ್ವಲ್ಪ ಕಡಿಮೆ ಇರುವಾಗ ನಾವು ಹಸಿ ಸೊಪ್ಪನ್ನು ಕತ್ತರಿಸಿ ತಂದು ಗಿಡಗಳಿಗೆ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತೇವೆ. ಅದೇ ರೀತಿ ತೋಟದಲ್ಲಿ ಸಿಕ್ಕಿದಂಥ ಈ ಅಡಿಕೆಯ ಸೋಗೆ ಇವುಗಳನ್ನೆಲ್ಲ ಚಾಪ್ ಕಟ್ರಲ್ಲಿ ಕಟ್ ಮಾಡಿ ಅದು ಹುಡಿ ಮಾಡಿ ಅದನ್ನು ಕಾಂಪೋಸ್ಟ್ ಮಾಡಿ ಅದನ್ನು ಗಿಡಕ್ಕೆ ಕೊಡುವಂಥ ವ್ಯವಸ್ಥೆ. ಅದರ ಜೊತೆಯಲ್ಲಿ ನಾವು ಹಾಳೆ ಅಂತ ಹೇಳುವಾಗ ಈ ಹಾಳೆಯನ್ನು ಕೂಡ ನಾವು ಸಂಗ್ರಹಿಸಿಡುವಂಥ ವ್ಯವಸ್ಥೆ. ಹೇಗೆ ಅಂತಂದು 25-30 ವರ್ಷದಿಂದ ನಾವು ಆ ವ್ಯವಸ್ಥೆಯನ್ನು ಮಾಡ್ತಾ ಬಂದಿದ್ದೇವೆ. ಆ ಹಾಳೆಯನ್ನು ಕಟ್ ಮಾಡಿ ಚಾಪ್ ಕಟ್ಟರಲ್ಲಿ ಕಟ್ ಮಾಡಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಗೋಣಿಯಲ್ಲಿ ಹಾಕಿ ಅಟ್ಟದಲ್ಲಿ ತೆಗೆದಿಡುವಂಥ ವ್ಯವಸ್ಥೆ. ಮಳೆಯ ಸಂದರ್ಭದಲ್ಲಿ ನಮಗೆ ಬೈಹುಲ್ಲಿನ ಅವಶ್ಯಕತೆನೇ ಇಲ್ಲ. ಇದೇ ಹಾಳೆಯ ಚೂರನ್ನು ಹಾಕಿ ದನಗಳಿಗೆ ಮೇವಾಗಿ ನಾವು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಬಂದಿದ್ದೇವೆ. ನಮಗೆ ತುಂಬಾ ಖುಷಿ ಕಂಡಿದೆ ಈ ವ್ಯವಸ್ಥೆ. ಯಾಕೆಂದ್ರೆ ದನಗಳಿಗೆ ಮೇವು ನಮ್ಮ ತೋಟದಲ್ಲಿ ಇದ್ದಂತಹ ಹಾಳೆ ತುಂಬಾ ಪ್ರಯೋಜನ ಕೊಡುವಂತ ವ್ಯವಸ್ಥೆ ಆಗಿದೆ. ಅದೇ ರೀತಿ ಈ ಸೋಗೆಯನ್ನು ನಾನೇನು ಹೇಳಿದೆ, ಸೋಗೆ ಅದನ್ನು ಚೆನ್ನಾಗಿ ಕಟ್ಟಿದ ನಂತರ ಅದನ್ನು ಈ ಮರ ಕತ್ತರಿಸುವ ಮಿಷಿನಲ್ಲಿ ಕಟ್ ಮಾಡ್ಲಿಕ್ಕೆ ಆಗ್ತದೆ. ಸೋಗೆಯನ್ನು ಒಂದೊಂದು ಫೀಟಿಗೆ ಆ ಮರ ಕಟ್ ಮಾಡುವ ಮಿಷಿನಲ್ಲಿ ಸುಡಿ, ನಾವು ಇಡಿಸುಡಿ ಹೇಗೆ ಕಟ್ತೇವೆ ಅದೇ ರೀತಿ ಕಟ್ಟಬೇಕು. ಹತ್ತಿರ ಕಟ್ಟ ಹಾಕಬೇಕು 1 ಫೀಟಿಗೆ ಒಂದು. ಅದನ್ನು ಈ ಮರ ಕೊಯ್ಯುವ ಮಿಷಿನಲ್ಲಿ ಕಟ್ ಮಾಡಿದ್ರೆ 1 ಫೀಟಿನ ಪೀಸ್ ಆಗ್ತದೆ. ಅದನ್ನು ಹರಡಿದ್ರೆ ಅದರ ಮೇಲೆ ಸೆಗಣಿ ಹಾಕಿ ಕಾಂಪೋಸ್ಟ್ ಬಿಟ್ಟಲ್ಲಿ ಅದನ್ನು ಗೊಬ್ಬರವಾಗಿ ಮಾಡ್ಲಿಕ್ಕೆ ಆಗ್ತದೆ. ಯಾಕಂದ್ರೆ ಕತ್ತಿಯಲ್ಲಿ ಕಟ್ ಮಾಡಿಕೊಂಡು ಹೋಗುದು ತುಂಬಾ ಶ್ರಮ ಕೂಡ ಬೇಕು, ತುಂಬಾ ಕಷ್ಟ ಇದೆ. ಮತ್ತೆ ಅದು ಕಟ್ ಆಗುದು ಕೂಡ ಉದ್ದಾಗಿ ಕಟ್ ಆಗ್ತದೆ. ಈ ಮಿಷಿನ್ ಕೈಯಲ್ಲಿ ಕಟ್ ಮಾಡಿದ್ರೆ ಒಂದೇ ರೀತಿ ಕಟ್ ಆಗ್ತದೆ. ಇಂಥದ್ದು ಒಂದು ಹೊಸ ವಿಚಾರಗಳನ್ನು ಮಾಡ್ತಾ ಹೋಗುವಂತ ವ್ಯವಸ್ಥೆಗಳು. ಕೃಷಿಯನ್ನು ಮಾಡ್ತಾ ಅದರಲ್ಲಿ ಒಂದು ಅನುಭವಗಳು ಬೇರೆ ಸಿಗ್ತದೆ. ಇನ್ನೂ ಬೇರೆ ಏನಾದ್ರೂ ಮಾಡುವಂತಹ ಒಂದು ಹೊಸ ವಿಧಾನವನ್ನು ಕಂಡು ಹಿಡಿದಿದ್ದೀರಾ ಸರ್? ಈಗ ನಿಮ್ಗೆ ಗದ್ದೆ ಎಷ್ಟು ಎಕರೆ ಭೂಮಿಯಲ್ಲಿ ಗದ್ದೆ ಉಂಟು ಸರ್? ನಾವೊಂದು ಈಗ 1 ಎಕರೆ ಜಾಗದಲ್ಲಿ ಗದ್ದೆ ಮಾಡೋದು. ಗದ್ದೆ ಹೇಗೆ ಅಂತ ಕೇಳಿದ್ರೆ, ನಾವು ಎಲ್ಲ ಬಯೋಗ್ಯಾಸ್ ಮಾಡ್ತೇವೆ. ಈ ಹಟ್ಟಿಯ ಸೆಗಣಿಯಿಂದ ಬಯೋಗ್ಯಾಸ್, ಮೀನಿನ ಕೆರೆಗಳ ನೀರು. ಈ ಮಳೆಯ ಸಂದರ್ಭದಲ್ಲಿ ಏನಾಗ್ತದೆ, ಈ ನೀರು ಹಾಳಾಗ್ತದೆ, ವೇಸ್ಟ್ ಆಗ್ತದೆ. ವೇಸ್ಟ್ ಆಗುದು ನಮಗೆ ಸರಿ ಕಾಣುವುದಿಲ್ಲ. ಮಳೆಗಾಲ ನಾವು ಒಂದು ಬೆಳೆ ಗದ್ದೆ ಬೆಳೆಯುವುದು, ಆ ಗದ್ದೆಗೆ ಈ ಸ್ಲರಿಯನ್ನೇ ಕೊಡುವುದು. ಯಾವುದು ಸೆಗಣಿ ನೀರು, ಯಾವುದು ನಾವು ದನದಿಂದ ಬಯೋಗ್ಯಾಸ್ ಮಾಡಿ ಬಂದಂತ ಸೆಗಣಿ ನೀರು, ಅದರ ಜೊತೆಗೆ ನಾವು ಮೀನು ಸಾಕಣೆ ಮಾಡಿದ ಕೆರೆಯ ಮೀನಿನ ನೀರು, ಇದರ ಎರಡರಲ್ಲೇ ನಾವು ಗದ್ದೆಗೆ ಇದೆರಡೆ ಫರ್ಟಿಲೈಸರ್, ಇದೆರಡೆ, ಬೇರೆ ಏನು ಕೊಡುವಂಥದ್ದಿಲ್ಲ. ಇದರಿಂದ ಚಂದ ಪೈರು ಬರ್ತದೆ. ಆದ್ರೆ ಒಂದು ಏನಾಯ್ತು ಅಂತ ಕೇಳಿದ್ರೆ, ಇಡೀ ಗ್ರಾಮದಲ್ಲಿ ಗದ್ದೆ ಇಲ್ಲ. ಹಾಗಾಗಿ ಹಕ್ಕಿಗಳೆಲ್ಲ ನಮ್ಮ ಗದ್ದೆಗೆ ಬರುವಂಥದ್ದು. ನಾವೊಂದು 5-6 ವರ್ಷದಿಂದ ಗದ್ದೆ ಮಾಡಿ ನಮಗೆ ಭತ್ತ ಏನು ಸಿಗ್ಲಿಲ್ಲ. ಆಗ ಒಂದು ಪ್ರಶ್ನೆ ಎದುರಾಯ್ತು ಎಲ್ರದ್ದು, ಸಾವಯವದಲ್ಲಿ ಭತ್ತ ಆಗೋದಿಲ್ಲ ಅಂತ. ಹಕ್ಕಿಗಳು ತಿಂದು ಹೋಯ್ತು ಅಂತ ಕೇಳಿದ್ರೆ ಯಾರು ನಂಬುವವರಿಲ್ಲ. ಹಾಗಾಗಿ ಸಾವಯವದಲ್ಲಿ ಭತ್ತ ಆಗೋದಿಲ್ಲ ಅಂತ ಹೇಳೋ ಕನ್ಕ್ಲೂಷನ್ಗೆ ಜನರು ಬರ್ಲಿಕ್ಕೆ ಶುರು ಮಾಡಿದ್ರು. ಅದಕ್ಕೆ ಈ ವರ್ಷ ಒಬ್ಬನನ್ನು ಹಕ್ಕಿ ಓಡಿಸಲಿಕ್ಕೆ ಕೂತ್ಕೊಳ್ಳಿಸಿದ್ದು. 1.5 ತಿಂಗಳು ಹಕ್ಕಿ ಓಡಿಸಿದ ಕೆಲಸ. ಹಾಗಾಗಿ ಈ ವರ್ಷ ನಮಗೆ ಅದರಲ್ಲಿ ಒಂದು 8 ಕ್ವಿಂಟಲ್ ಅಷ್ಟು ಭತ್ತ ಸಿಕ್ಕಿದೆ ನಮಗೆ ಆ ಗದ್ದೆಯಲ್ಲಿ. ಖುಷಿ ಉಂಟು ಅದರಲ್ಲಿ. ಹಾಗೆ ಬೈಹುಲ್ಲು ದನಗಳಿಗೆ ಆಗ್ತದೆ. ಮತ್ತೆ ಬೇರೆ ಏನು ಗೊಬ್ಬರ ಏನು ಕೊಡದೆ ಬರೀ ಸೆಗಣಿ ನೀರು, ಮಳೆಗಾಲ ಹಾಳಾಗಿ ಹೋಗುವಂತ ಸೆಗಣಿ ನೀರು ಮತ್ತು ಮೀನಿನ ನೀರಿಂದ ನಾವು ಗದ್ದೆ ಮಾಡುವುದು. ಈಗ ಅರಣ್ಯ ಸಸ್ಯಗಳು ಇದೆಯಾ ಸರ್ ನಿಮ್ಮಲ್ಲಿ? ಅದು ಒಂದು ಎಕರೆ ಜಾಗದಲ್ಲಿ ಅದರಲ್ಲಿ 1/2 ಎಕರೆಯಲ್ಲಿ ಸಕ್ರಿಯವಾಗಿ ಮಾಡಿದ್ದೇವೆ. ಅದು 1 ಎಕರೆನೂ ಅರಣ್ಯ ಕೃಷಿ ಮಾಡ್ಲಿಕ್ಕೆ ಅಂತ ನಾವು ಮೀಸಲಿಟ್ಟ ಜಾಗ. ಅದರಲ್ಲಿ ಬೇರೆ ರೀತಿಯ ಅರಣ್ಯ ಗಿಡಗಳಿಗೆ ರಕ್ತ ಚಂದನ,
ಮಾಗುವಾನಿ, ಸಾಗುವಾನಿ, ಬೀಟೆ ಇಂಥ ಗಿಡಗಳನ್ನು 4x4 ಸ್ಕ್ವೇರ್ ಫೀಟ್ ಅಲ್ಲಿ ನೆಟ್ಟದು. ನೆಟ್ಟು ಈಗ ಒಂದು 5 ವರ್ಷ ಆಗಿದೆ. ಒಂದು 20 ಫೀಟ್ ಎತ್ತರಕ್ಕೆ ಹೋಗಿವೆ. ಒಂದು ಕೃತಕ ಕಾಡೆ ಅಲ್ಲಿ ನಿರ್ಮಾಣ ಆಗಿದೆ. ಯಾಕೆಂದ್ರೆ ಎಲ್ಲರೂ ಕಾಡು ಕಡಿಯುವಂತ ವ್ಯವಸ್ಥೆಯನ್ನೇ ಮಾಡ್ತಾ ಹೋಗುದು, ಮತ್ತೆ ಕಾಡು ಬೆಳೆಯುವಂತ ವ್ಯವಸ್ಥೆ ಮಾಡಲಿಲ್ಲ. ಹಾಗಾಗಿ ನಾವು ಒಂದು ಸ್ವಲ್ಪ ಜಾಗದಲ್ಲಿ, ಅದು ಏನು ಕಾಡು ಇರದ ಜಾಗ ಅಂದ್ರೆ ಅಲ್ಲಿ ಬೋರ್ಗುಡ್ಡೆ ಅಂತ ಹೇಳ್ತಿದ್ರು, ಅಲ್ಲಿ ಏನು ಬೆಳಿತಿರ್ಲಿಲ್ಲ ಅಂತ ಜಾಗದಲ್ಲಿ ಇಂಥ ಮರಗಳನ್ನು ನೆಟ್ಟು ಈಗ ಒಂದು ಕೃತಕ ಕಾಡಲ್ಲಿ ರೆಡಿ ಆಗ್ತಾ ಇದೆ. ಅದಕ್ಕೆ ಒಳ್ಳೆ ಮೆಣಸಿನ ಗಿಡ ಕೂಡ ಈ ವರ್ಷ ನಾಟಿ ಮಾಡಿದೆ. ಸ್ವಲ್ಪ ನೀರು ಕೊಡ್ತಾ ಉಂಟು ಈ ವರ್ಷ. ಮತ್ತೆ ಒಳ್ಳೆ ಮೆಣಸು ಅದರಲ್ಲಿ ಉಪಬೆಳೆಯಾಗಿ ಬರಬೇಕು ಅಂತ ಹೇಳುವ ಯೋಚನೆಗಳು. ಈಗ ತೆಂಗಿನ ಮರಗಳು ಬೆಳೆಸಿದ್ದೀರಾ ಸರ್? ತೆಂಗಿನ ಮರಗಳು ಇವೆ, ವಿಶೇಷವಾಗಿ ಇಲ್ಲ. ಈ ನಮ್ಮ ತೋಟಕ್ಕೆ ರಸ್ತೆ ಇದೆ, ರಸ್ತೆಯ ಅಕ್ಕಪಕ್ಕದಲ್ಲಿ ತೆಂಗಿನ ಗಿಡಗಳು. ಅದು CPCRI ಇಂದ ನೆಟ್ಟಣದಿಂದ ತಂದ ಹೈಬ್ರಿಡ್ ಗಿಡಗಳನ್ನು ನೆಟ್ಟದು. ಫಸಲು ಚೆನ್ನಾಗಿ ಬರುತ್ತೆ. ಆದರೆ ಈ ವರ್ಷದ ವಿಶೇಷ ಮಳೆಯಿಂದಾಗಿ ತುಂಬಾ ಗಿಡಗಳು ಸತ್ತು ಹೋಗಿದೆ ಕೊಳೆ ರೋಗದಿಂದಾಗಿ. ಅಂತ ಎಲ್ಲ ಚಾಲೆಂಜ್ಗಳು ಇದೆ. ಆದ್ರೆ ನೆಡುವುದನ್ನು ನಿಲ್ಲಿಸಿದ್ರೆ ಆಗುದಿಲ್ಲ. ಕೃಷಿಯಲ್ಲಿ ಅದೊಂದು ಮೇನ್ ಫ್ಯಾಕ್ಟರ್. ಯಾಕೆಂದ್ರೆ ನಾನು ಈ ಸಲ ನೆಟ್ಟು ಮತ್ತೆ ಸುಮ್ಮನೆ ಕೂತ್ಕೊಂಡ್ರೆ ಆಗುದು. ವರ್ಷ ಪ್ರತಿ ನೆಡ್ತಾನೆ ಇರಬೇಕು. ಒಳ್ಳೆ ಮೆಣಸು ಇರ್ಲಿ ಯಾವುದಿಲ್ಲ, ನೆಡ್ತಾನೆ ಹೋಗ್ತಾ ಇದ್ರೆ ಒಂದು 10ರಲ್ಲಿ ಒಂದು 3 ಹೋದ್ರೂ 7 ಉಳಿತದೆ. ಹಾಗೆ ವ್ಯವಸ್ಥೆಗಳನ್ನು ಮಾಡ್ತಾ ಮಾಡ್ತಾ ಹೋಗುವಂಥದ್ದು. ತೆಂಗಿನ ಗಿಡಗಳಿಗೆ ಬಾಧೆ ತುಂಬಾ, ಯಾವುದು ಕುರುವಾಯಿ ಅಂತ ಹೇಳ್ತೇವೆ ನಾವು ಆಡು ಭಾಷೆಯಲ್ಲಿ. ಅದರದ್ದು ಸಮಸ್ಯೆಯಿಂದಾಗಿ ಅದರ ಸಿರಿ ಹೋಗುವುದು, ಇಂಥ ಸಮಸ್ಯೆಗಳಾಗ್ತದೆ. ನಾವು ಸಾವಯವ ರೀತಿಯಲ್ಲಿ ಮಾಡೋದರಿಂದ ನೆಫ್ತಲಿನ್ ಬಾಲ್ ಇದೆಲ್ಲ, ಪುರ್ಕಾಯಿ ಅಂತ ಹೇಳ್ತೇವೆ, ಇದನ್ನು ಅದರ ತೆಂಗಿನ ಸಿರಿಗೆ ಇಡುವುದು. ತಿಂಗಳಿಗೆ ಒಂದೊಂದು ಬಾಲನ್ನು ಇಡ್ತಾ ಹೋಗುದು. ಹಾಗೆ ಇಟ್ಟ ನಂತರ ಅದರ ಕಾಟ ಸ್ವಲ್ಪ ಕಡಿಮೆ ಆಗಿದೆ. ಹಾಗೆ ಟ್ರ್ಯಾಪ್ಗಳು ಕೂಡ ಇವೆ. ಈಗ ಸರ್, ಈ ಎಲ್ಲ ಕೃಷಿಗೆ ನಿಮಗೆ ಪ್ರಾಣಿಗಳ ಹಾವಳಿ ಇದೆಯಾ ಸರ್? ಅದಕ್ಕೆ ಏನು ನೀವು ರಕ್ಷಣೆಯನ್ನು ಮಾಡ್ತಾ ಇದ್ದೀರಾ? ಈಗ ಇದೊಂದು ಚಾಲೆಂಜಿಂಗ್ ವಿಚಾರ ಆಗಿದೆ. ಮೊದಲಿಗೆ ಯಾಕೆ ಅದು ಆ ರೀತಿ ಆಯಿತು ಅಂತ ಹೇಳುವಾಗ ಯೋಚನೆ ಮಾಡುವಾಗ, ಕಾಡೆಲ್ಲ ನಾಶ ಆಗ್ತಾ ಹೋಗಿದೆ. ಇವತ್ತು ಕಾಡು ನಾಶ ಆಗಿ ಕಾಡು ಇರಬೇಕಾದ ಜಾಗದಲ್ಲಿ ಇವತ್ತು ಕೃಷಿ ಆಗ್ತಾ ಇದೆ. ಆಗ ಕಾಡು ಪ್ರಾಣಿಗಳಿಗೆ ಬೇರೆ ವ್ಯವಸ್ಥೆನೇ ಇಲ್ಲ. ಹಾಗಾಗಿ ಅವು ನಮ್ಮ ಜಮೀನತ್ತ ಬರೋದು ಅದು ಸ್ವಾಭಾವಿಕ. ಕೆಲವು ಭಾಗದಲ್ಲಿ ಇವುಗಳ ಹಾವಳಿ ಜಾಸ್ತಿ ಇದೆ. ನಮ್ಮ ಹತ್ರ ಅಂತ ವಿಶೇಷ ಹಾವಳಿಗಳಿಲ್ಲ. ಯಾವುದು ಹಂದಿಗಳದು ಇವೆ, ಆದರೆ ನಮ್ಮ ಜಮೀನಲ್ಲಿ ಅವು ಬರ್ತಾ ಇಲ್ಲ, ಏನು ತೊಂದರೆಯನ್ನು ಮಾಡ್ತಾ ಇಲ್ಲ. ಯಾಕೆ ಅಂತ ಹೇಳೋದು ನನಗೆ ಗೊತ್ತಿಲ್ಲ. ಹತ್ತಿರದ ಜಮೀನಲ್ಲೆಲ್ಲ ತೊಂದರೆ ಮಾಡಿದ್ರು, ನಮ್ಮ ಜಮೀನಿನೊಳಗೆ ಅಷ್ಟೇನು ತೊಂದರೆ ಮಾಡೋದು ನಾವು ನೋಡಲಿಲ್ಲ. ಮಂಗಗಳ ಉಪದ್ರ ಜಾಸ್ತಿ ಇದೆ. ಇದಕ್ಕೆ ಈಗ ರೀಸೆಂಟಾಗಿ ನಾವು ಏನು ಯೋಚನೆ ಮಾಡಿದ್ರೆ, ನಮ್ಮ ಹತ್ರ ರಿಸರ್ವ್ ಫಾರೆಸ್ಟ್ ಇದೆ. ಈ ರಿಸರ್ವ್ ಫಾರೆಸ್ಟ್ನ ಸುತ್ತ ಈಗ ನಮ್ಮ ಹತ್ರ ಬೆಳೆದಂಥ ಹಲಸಿನ ಗಿಡದ ಬೀಜವನ್ನು ನಾಟಿ ಮಾಡುವಂಥ ವ್ಯವಸ್ಥೆಯನ್ನು ಈಗ ಒಂದು 2 ವರ್ಷದಿಂದ ಮಾಡ್ತಾ ಉಂಟು. ಗಿಡಗಳಲ್ಲಿ ಕೆಲವದಲ್ಲಿ ಹಲಸಿನ ಹಣ್ಣು ಆಗ್ತಾ ಉಂಟು. ಪ್ರತಿಯೊಬ್ಬ ರೈತನು ಅವನ ಜಮೀನಿನ ಹೊರಗಡೆ ಇರುವಂತಹ ಜಾಗದಲ್ಲಿ ಹಣ್ಣಿನ ಗಿಡಗಳನ್ನು ನಾಟಿ ಮಾಡಿದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಪ್ರಾಣಿಗಳನ್ನು ತಡಿಬಹುದು. ಈಗ ಗಿಡಗಳನ್ನು ನೆಡುವಂತ ಕೆಲವು ಕಡೆ ವ್ಯವಸ್ಥೆಗಳು ಸಮರ್ಪಕವಾಗಿ ನಡೀತಾ ಇಲ್ಲ. ಯಾಕೆಂದ್ರೆ ಅಕೇಶಿಯಾ, ಮ್ಯಾಂಜಿಯಂ ಇಂಥ ಗಿಡಗಳನ್ನೆಲ್ಲ ನಾಟಿ ಮಾಡ್ತಾರೆ. ಇಂಥ ಗಿಡಗಳಿಂದ ಪ್ರಾಣಿಗಳಿಗೆ ಏನೂ ಪ್ರಯೋಜನ ಆಗುದಿಲ್ಲ. ಇದರ ಬದಲಿಗೆ ಹಣ್ಣು ಆಗುವಂತ ಗಿಡಗಳನ್ನೆಲ್ಲ ನಾಟಿ ಮಾಡುವಂತ ವ್ಯವಸ್ಥೆಯನ್ನು ಮಾಡಿದ್ರೆ, ಇದಕ್ಕೆ ಜನರು ಸರ್ಕಾರವನ್ನೇ ಕಾಯುವುದಲ್ಲ, ಅಂತ ಜಾಗಗಳಲ್ಲಿ ನಾವು ಸ್ವತಃ ನಮ್ಮ ಹತ್ರ ಮಳೆಗಾಲ ಎಷ್ಟೋ ಹಲಸಿನ ಮರದ ಹಣ್ಣು ಹಾಳಾಗಿ ಬಿದ್ದು ಗಿಡಗಳು ಮೊಳಕೆ ಹೊಡಿತಾ ಇರ್ತದೆ. ಆ ಗಿಡಗಳನ್ನು ತಗೊಂಡು ಹೋಗಿ ಅಲ್ಲಿ ನಾಟಿ ಮಾಡಿ 1 ವರ್ಷ ಸ್ವಲ್ಪ ಪೋಷಣೆ ಮಾಡಿದ್ರೆ ಸಾಕು, ಮತ್ತೆ ಅದು ಹೆಮ್ಮರವಾಗಿ ಬೆಳೀತದೆ. ತುಂಬಾ ಪ್ರಾಣಿ ಪಕ್ಷಿಗಳಿಗೆ ಅದು ಆಹಾರವಾಗಿ ಸಿಗ್ತದೆ. ಇಂಥ ವ್ಯವಸ್ಥೆಗಳನ್ನು ಮಾಡಿಕೊಂಡು ಹೋದ್ರೆ ಖಂಡಿತ ಅದು ಸಾಧ್ಯ, ಅದನ್ನು ತಡೆಗಟ್ಟಬಹುದು ಅಂತ ಹೇಳುದು ಒಂದು ಆಲೋಚನೆ. ಮತ್ತೆ ಅದು ಸಾಧ್ಯನೂ ಕೂಡ. ಅದು ಈ ಒಂದು ಕೃಷಿಯನ್ನು ಮಾಡಲಿಕ್ಕೆ ನೀವು ಕೃಷಿ ವಿಜ್ಞಾನ ಕೇಂದ್ರ ಇದರ ಒಂದು ತರಬೇತಿ ಏನಾದ್ರೂ ಪಡೆದಿದ್ರ ಸರ್? ಇಲ್ಲ, ನಾವು ಅಂತ ತರಬೇತಿಗೆ ಹೋಗ್ಲಿಲ್ಲ. ಒಂದೊಂದಾಗಿ ನಾವೇ ಮಾಡ್ತಾ ಹೋದ್ದು. ಅನುಭವಗಳೇ ನಮಗೆ ಅಡಿಪಾಯ. ದಿವಸಕ್ಕೆ ಒಂದು 10 ನಮೂನೆ ಹೊಸ ಅನುಭವಗಳು ನಮಗೆ ಸಿಗ್ತದೆ. ತುಂಬಾ ತಪ್ಪುಗಳಾಗ್ತದೆ. ಆ ತಪ್ಪುಗಳಿಂದ ಮತ್ತೆ ನಾವು ಅದನ್ನು ತಿದ್ದಿಕೊಂಡು ಮಾಡುವಂತ ವ್ಯವಸ್ಥೆಯಿಂದ ಮಾಡಬಹುದು ಹೊರತು ಮತ್ತೊಬ್ಬರು ಹೇಳಿಕೊಟ್ಟು ಮಾಡೋದು ಸ್ವಲ್ಪ ಕಷ್ಟ ಅಂತ ನನಗೆ ಕಾಣ್ತದೆ. ಈಗ ಉದಾಹರಣೆಗೆ, ಒಂದು ಜೇನು ಕೃಷಿ ಅಂತ ಹೇಳುವವನಿಗೆ, ಜೇನು ಪೆಟ್ಟಿಗೆ ಇಲ್ಲದವನಿಗೆ ಜೇನು ಕೃಷಿ ಹಾಗೆ ಹೀಗೆ ಅಂತ ನಾವು 10 ದಿವಸ ವಿವರಿಸಿದ್ರೂ ಸಾಧ್ಯ ಇಲ್ಲ. ಒಂದು 5 ಪೆಟ್ಟಿಗೆ ಇಟ್ಟವನ ಜೊತೆ ನಾವು ಅವನಿಗೆ ಸಜೆಷನ್ ಕೊಟ್ಟರೆ ಅವನಿಗೆ ಅರ್ಥ ಆಗ್ತದೆ. ಹಾಗಾಗಿ ಅದನ್ನು ಮಾಡ್ತಾ ಮಾಡ್ತಾ ಹೋಗುವಾಗ ನಮಗೆ ಸಮಸ್ಯೆಗಳು ಬರುವಾಗ ಅನುಭವಿ ಕೃಷಿಕರ ಹತ್ರ ಮಾತಾಡಿ ಅದನ್ನು ಸಾಲ್ವ್ ಮಾಡಲಿಕ್ಕೆ ಆಗ್ತದೆ. ಹಾಗೆ ಮಾಡಿಕೊಂಡು ಹೋಗುವಂಥ ವ್ಯವಸ್ಥೆಯನ್ನು ನಾವು ರೂಢಿಸಿಕೊಂಡ್ರೆ ಖಂಡಿತ ನಮಗೆ ಅದರಲ್ಲಿ ಸಮಸ್ಯೆ ಇಲ್ಲ. ಹಾಗೆಂತ ಕೇಳಿ ಕೃಷಿ ವಿಜ್ಞಾನ ಕೇಂದ್ರದವರನ್ನು ಸಂಪರ್ಕ ಮಾಡ್ಬೋದು. ನಮ್ಮಿಂದ ಸ್ವಲ್ಪ ದೂರದಲ್ಲಿರ್ತಾರೆ ಅವರು. ನಮ್ಮ ಕೃಷಿಕರಾದರೆ ನಮಗೆ ಬೇಗದಲ್ಲಿ ಸಿಗ್ತಾರೆ. ಹಾಗಾಗಿ ಕೃಷಿಕರ ಸಮಸ್ಯೆಯನ್ನು ಕೃಷಿಕರ ಹತ್ರ ಮಾತಾಡಿ ಹಾಗೂ ಅದಕ್ಕೆ ಬೇಕಾದ ಸೊಲ್ಯೂಷನ್ ಸಿಗ್ತದೆ. KVK ಅವರು ಕೂಡ ತುಂಬ ರೀತಿಯ ಟ್ರೈನಿಂಗ್
ಟ್ರೈನಿಂಗ್ಗಳನ್ನು ಮಾಡಲಿಕ್ಕೆ ನಮ್ಮ ಹತ್ರ ಬರ್ತಾರೆ, ಮಾಡ್ತಾರೆ. ಅದರ ಬಗ್ಗೆ ನಾವು ಸ್ವಲ್ಪ ಅವರ ಕೈಯಿಂದ ತಿಳ್ಕೊಳ್ತೇವೆ. ಅಂದರೆ ರೈತರೇ ಹತ್ತಿರ ಅಂತ ಹೇಳೋದು ನನ್ನ ಒಂದು ಭಾವನೆ. ಈಗ ಸರ್, ನಿಮ್ಮ ಕೃಷಿಗೆ ಸಹಾಯಕರು, ಈಗಿನ ಕಾಲದಲ್ಲಿ ಸಹಾಯಕರು ಸಿಗುವುದು ತುಂಬಾ ಕಡಿಮೆ. ಇದಕ್ಕೆ ಪರ್ಯಾಯವಾಗಿ ಯಂತ್ರೋಪಕರಣಗಳ ಬಳಕೆ ಮಾಡ್ತಾ ಇದ್ದಾರೆ ಇತ್ತೀಚೆಗೆ. ಸೊ ನಿಮಗೆ ಯಾವ ರೀತಿ ಸಹಾಯಕರು ಸಿಗ್ತಾರಾ ಸರ್, ಅಥವಾ ಯಂತ್ರೋಪಕರಣಗಳ ಬಳಕೆ ಮಾಡ್ತಾ ಇದ್ದೀರಾ? ಖಂಡಿತ. ಯಾವುದು ಕೆಲಸಗಳು ಯಂತ್ರ ಮುಖಾಂತರ ಆಗುವಂತ ಕೆಲಸಗಳನ್ನು ಯಂತ್ರ ಮುಖಾಂತರನೇ ಮಾಡುವಂಥದ್ದು. ಉದಾಹರಣೆಗೆ ಹುಲ್ಲು ಕತ್ತರಿಸುವುದು, ಮತ್ತೆ ನನಗೆ ಹಾಳೆ ಕಟ್ ಮಾಡುದು ಹೇಳಿದೆ, ಇದೆಲ್ಲ ಯಂತ್ರದ ಮುಖಾಂತರ ಆಗುವಂಥದ್ದು. ತೋಟಕ್ಕೆ ಸ್ಪ್ರೇ ಕೊಡ್ಲಿಕ್ಕೂ ಈಗ ಯಂತ್ರಗಳಿವೆ. ನಾವು ಒಂದು 20-25 ವರ್ಷದಿಂದ ಅಡಿಕೆ ಮರಗಳಿಗೆ ನಾವು ಸ್ವತಃ ನಾವೇ ಔಷಧಿ ಕೊಡುದು, ನಾನೇ ಔಷಧಿ ಬಿಡುವಂತ ವ್ಯವಸ್ಥೆ. ಇದು ಶಾಲೆಗೆ ಹೋಗುವಾಗಲೇ ನಮ್ಮ ತಂದೆಯವರು ಕಲಿಸಿದ ವಿಚಾರ. ಹೇಗೆ ಅಂತ ಕೇಳಿದ್ರೆ, ಈ ತೆಂಗಿನ ಮರಕ್ಕೆ ಹತ್ತುವಂತ ಮೆಷಿನ್ ಇದೆ ನೋಡಿ, ಆ ರೋಪ್ ಇದು, ಅದೇ ಮೆಷಿನ್ ಅಡಿಕೆ ಮರಕ್ಕೆ ಹತ್ತುವಂಥದ್ದು. ಅದೇ ರೀತಿ ರೋಪಿನ ಮೆಷಿನ್ ಇದೆ, ಅದರಲ್ಲಿ ಹತ್ತ ಹೋಗುದು, ಅಡಿಕೆಗೆ ಮದ್ದು ಸ್ಪ್ರೇ ಮಾಡುದು. ಹಾಗಾಗಿ ನಮಗೆ ಕೊಳೆ ರೋಗ ಅಂತ ಹೇಳುವ ಸಮಸ್ಯೆ ನಮ್ಮ ತೋಟದಲ್ಲಿ ನಾವು ನೋಡ್ಲೇ ಇಲ್ಲ. ಇತ್ತೀಚೆಗೆ ಫೈಬರ್ ದೋಟಿಯನ್ನು ಉಪಯೋಗಿಸಿ ಕೂಡ ಮದ್ದು ಬಿಡುವಂತ ವ್ಯವಸ್ಥೆಗಳಿವೆ. ಮೆಷಿನರಿಗೆ ಎಷ್ಟು ಮೆಷಿನರಿ ಉಪಯೋಗ ಮಾಡ್ಲಿಕ್ಕೆ ಅಷ್ಟು ಮೆಷಿನರಿ ಉಪಯೋಗ ಮಾಡುವಂಥದ್ದು. ಆದ್ರೆ ಎಲ್ಲವೂ ಆಗುದಿಲ್ಲ, ಅದಕ್ಕೆ ಮಾನವ ಶ್ರಮ ತುಂಬ ಬೇಕು. ಇದಕ್ಕೆ ನಾವು ನಮ್ಮ ಊರಿನಲ್ಲಿ ಈಗ ಜನದ ಕೊರತೆ. ಈಗ ಏನಾಗಿದೆ ಅಂತ ಕೇಳಿದ್ರೆ ಎಲ್ಲ ಪಟ್ಟಣಕ್ಕೆ ಹೋಗುವಂತ ವ್ಯವಸ್ಥೆಗಳು. ಇದಕ್ಕೆ ನಾವು ಈಗ ಉತ್ತರ ಭಾರತದಿಂದ ನಮ್ಮ ಹತ್ರ ಒಂದು 10 ವರ್ಷದಿಂದ ಕೆಲಸ ಮಾಡುವವರಿದ್ದಾರೆ. ಒಳ್ಳೆ ರೀತಿಯಲ್ಲಿ ಕೆಲಸವೂ ಮಾಡ್ತಾರೆ, ಒಳ್ಳೆ ರೀತಿಯಲ್ಲಿ ನಾವು ಅವರ ಜೊತೆ ಸಂಬಂಧವು ನಮ್ದು ಒಳ್ಳೇದಿದೆ. ಎಲ್ಲಿವರೆಗೆ ಬೆಳೆದಿದೆ ಅಂತ ಕೇಳಿದ್ರೆ, ಈಗ ಅವರು ಕೆಲಸಕ್ಕೆ ಬರುವುದು ಫ್ಲೈಟ್ ಅಲ್ಲಿ, ಹೋಗುದು ಫ್ಲೈಟ್ ಅಲ್ಲಿ, ಈ ರೀತಿಯ ವ್ಯವಸ್ಥೆ. ವರ್ಷದಲ್ಲಿ ಒಮ್ಮೆ ಬರ್ತಾರೆ, ಮತ್ತೆ ಒಂದು ವರ್ಷ ಕೆಲಸ ಮಾಡಿ ಹೋಗ್ತಾರೆ, ಮತ್ತೆ ಪುನಃ ಬರ್ತಾರೆ. ಈ ವ್ಯವಸ್ಥೆಯಲ್ಲಿ ನಮ್ಮ ಹತ್ರ ನಡೀತಾ ಇದೆ. ಮತ್ತೆ ನಮ್ಮ ತಂದೆಯವರದ್ದು ಒಂದು ಆಶೆ ಕೂಡ ಇತ್ತು. ಹೇಗೆ ಅಂತ ಕೇಳಿದ್ರೆ, ಅವ್ರು ಹೇಳ್ತಾ ಇದ್ರು, ಕೃಷಿಯನ್ನು ಒಬ್ಬೊಬ್ಬರಿಂದ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಇದಕ್ಕೆ ಒಂದು ಕೂಡು ಕುಟುಂಬ ಇದ್ರೆ ಮಾತ್ರ ಸಾಧ್ಯ ಅಂತ ಹೇಳುವ ಒಂದು ಯೋಚನೆ ಇತ್ತು ಅವರ ಹತ್ರ. ನಮ್ಮ ತಂದೆಯವರು ದಿವಂಗತ ದಿನಕರ ಗೌಡ ಕಡಮಾಜಿ ಅಂತ ಹೇಳುವವರು. ಅವರು ಒಂದು 15 ವರ್ಷ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ರು ಪಕ್ಷೇತರವಾಗಿ. ಅವರ ಉದ್ದೇಶನ ಅಷ್ಟೇ, ನೀರಿಲ್ಲದವನಿಗೆ ನೀರು ಕೊಡುವಂಥದ್ದು, ಮನೆ ಇಲ್ಲದವನಿಗೆ ಮನೆ, ರಸ್ತೆ ಇಲ್ಲದವನಿಗೆ ರಸ್ತೆ, ಈ ರೀತಿಯ ಒಂದು ಹೋರಾಟದ ಜೀವನ ಅವರದು. ಯಾವುದೇ ಸಿಂಪ್ಟಮ್ಸ್ ಇರಲಿಲ್ಲ, ಯಾವುದೇ ಇಲ್ಲದೆ ಅವರು 2017ರಲ್ಲಿ ತೀರಿಕೊಂಡ್ರು. ಆ ಸಂದರ್ಭದಲ್ಲಿ ನಮಗೆ ಎಂಗೇಜ್ಮೆಂಟ್ ಆಗಿತ್ತು. ಆಗ ಹುಡುಗಿ ಹುಡುಕುವಾಗ ತಂದೆ ಹೇಳ್ತಿದ್ರು ಹುಡುಗಿಯರ ಹತ್ರ, ನಮ್ಮ ಹುಡುಗರು ಕೋಳಿ ಹಂದಿ ಎಲ್ಲ ಸಾಕುವವರು, ನಿಮಗೆ ಒಪ್ಪಿಗೆ ಇದ್ರೆ ಒಪ್ಪಿಕೊಳ್ಳಿ ಅಂತ. ಮತ್ತೆ ನಮ್ಮ ಹುಡುಗರು ಒಂದೇ ಮನೆಯಲ್ಲಿ ಇರುವವರು, ನಿಮಗೆ ಇದು ಸಾಧ್ಯ ಆದ್ರೆ ಮಾತ್ರ ಒಪ್ಪಿಕೊಳ್ಳಿ ಅಂತ ಹೇಳಿ. ನಾನು ಮತ್ತು ನನ್ನ ತಮ್ಮ, ನಾವು ಇಬ್ರು ಅಣ್ಣ ತಮ್ಮಂದಿರು, ನಾನು ನನ್ನ ತಮ್ಮ, ತಂದೆ ತಾಯಿ ನಾವು ಜೊತೆಯಲ್ಲಿದ್ದವರು. ತಂದೆ ಈ ಮಾತನ್ನು ಹೇಳಿ ಆಗುವಾಗ ನನಗೂ ತಮ್ಮನಿಗೆ ಆಯ್ತು, ನಮಗೆ ಮದ್ವೆನೇ ಆಗ್ತದಾ ಇಲ್ವಾ ಅಂತ. ಅಂದ್ರೆ ಜನರಿಗೆ ಕೃಷಿ ಅಂತ ಹೇಳಿದ್ರೆ ಬಾರಿ ದೂರ ಆಯ್ತು. ಮತ್ತೆ ಆ ವಿಚಾರಕ್ಕೆ ಒಪ್ಪಿ ಬಂದವರನ್ನು ನಾವು ಮದ್ವೆ ಆದದ್ದು. ಈಗ ನಮಗೆ ಅದರ ಮೌಲ್ಯ ಗೊತ್ತಾಗ್ತಾ ಉಂಟು. ತಂದೆ ಅವತ್ತು ಹೇಳಿದ ವಿಚಾರ ಇವತ್ತು ಈಗ ಒಂದು 8 ವರ್ಷ ಆಯ್ತು, ಈಗ ನಮಗೆ ಅದರ ವಿಚಾರ ಗೊತ್ತಾದ. ಯಾಕೆಂತ ಹೇಳಿದ್ರೆ, ಒಂದು ಟೀಮ್ ಆಗಿ ಮಾಡಿದ್ರೆ ಮಾತ್ರ ಸಾಧ್ಯ, ಕೃಷಿಯನ್ನು ಒಬ್ಬೊಬ್ಬರಿಂದ ಮುಂದುವರಿಸಲಿ ಸಾಧ್ಯ ಇಲ್ಲ ಅಂತ ಹೇಳುವ ಒಂದು ಕಲ್ಪನೆ, ಯೋಚನೆ ಅವರ ಹತ್ರ ಇತ್ತು. ಅದೀಗ ಅನುಷ್ಠಾನಕ್ಕೆ ಬಂದಿದೆ. ಅಂದ್ರೆ ಇವತ್ತು ನಾವು ಎಲ್ಲರೂ ಸೇರಿ ವ್ಯವಸ್ಥೆ ಮಾಡ್ತಾ ಇದ್ದೇನೆ. ಇವತ್ತು ನಾನು ಇಲ್ಲಿ ಆಕಾಶವಾಣಿಗೆ ಬಂದ್ರು, ನಮ್ಮ ತಮ್ಮನ ಮಿಸ್ಸಸ್ ಅಲ್ಲಿ ವ್ಯವಸ್ಥೆಗಳನ್ನು ಮಾಡ್ತಾರೆ. ಹಾಗೆ ಅವರು ಹೋಗ್ಲಿಕ್ಕೆ ಇದ್ರೆ ನಾವು ನಮ್ಮ ಮಿಸ್ಸಸ್ ನಾವು ನೋಡ್ಕೊಳ್ತೇವೆ. ಹೀಗೆ ವ್ಯವಸ್ಥೆಗಳನ್ನು ಹಂಚಿಕೊಂಡು ಮಾಡುವಂತ ಒಂದು ಪರಿಪಾಠ ನಮ್ಮಲ್ಲಿ ನಡೀತಾ ಇದೆ. ಎಲ್ಲದಕ್ಕೆ ಇದಕ್ಕೆ ಸಹಕಾರ ನಮ್ಮ ತಾಯಿಯವರ ಸಜೆಷನ್ ಮುಖಾಂತರ ಅದು ಎಲ್ಲ ವಿಚಾರಗಳು ನಡೀತಾ ಇದೆ. ಕೆಲಸದವರು ಕೂಡ ಹಾಗೆ, ಅವರನ್ನು ನಾವು ಕೆಲಸಕ್ಕೆ ಇದ್ದವರು ಅಂತ ಹೇಳುದು ಅಂತ ಮಾತು ನಮ್ಮ ಹತ್ರ ಇಲ್ಲ. ನಮ್ಮವರು ಅಂತ ಹೇಳಿ ನಾವು ಅವರನ್ನು ಟ್ರೀಟ್ ಮಾಡುದು, ನಾವು ಏನ್ ತಿಂತೇವೋ ಅದನ್ನೇ ಅವರಿಗೆ ಕೊಡುವಂತದ್ದು. ಅಂದ್ರೆ ಇವತ್ತು ಎಲ್ಲ ನಾನ್ ವೆಜ್ ತಿನ್ನುವವರು ಜಾಸ್ತಿ ಉತ್ತರ ಭಾರತದವರು. ಅವರಿಗೆ ಬೇಕಾಗುವಂತ ಅಡಿಗೆ ನಮ್ಮ ಹತ್ರ ಎಲ್ಲ ವ್ಯವಸ್ಥೆಗಳಿದ್ದ, ಅವರೇ ಬೇಕಾದನ್ನು ಮಾಡಿಕೊಡೋದು. ಇವತ್ತು ಅದು ಮಾಡಿ ಇದು ಮಾಡಿ ಅಂತ ನಾವು ಹೇಳಲಿಕ್ಕಿಲ್ಲ. ಇವತ್ತು ಅವರಿಗೆ ಕೋಳಿ ಬೇಕಾದ್ರೆ ಕೋಳಿ, ಇವತ್ತು ಮೊಟ್ಟೆ ಬೇಕಾದ್ರೆ ಮೊಟ್ಟೆ, ತರಕಾರಿ ಅದು ತರಕಾರಿ, ಈ ರೀತಿಯಲ್ಲಿ ವ್ಯವಸ್ಥೆಗಳು ನಡೀತಾ ಇರುವುದು. ಹಾಗಾಗಿ ಕೃಷಿಗೆ ಮಾನವ ಶ್ರಮ ತುಂಬಾ ಅಗತ್ಯ. ಆ ಮ್ಯಾನ್ ಪವರ್ ಅನ್ನು ಯೂಸ್ ಮಾಡಿಕೊಂಡು ಕೃಷಿ ಮಾಡ್ತಾ ಹೋಗುವಂತ. ಖಂಡಿತ ಸರ್, ನಿಮ್ಮದು ಒಂದು ಕೂಡು ಕುಟುಂಬ ಅಂತೇಳಿ ಹೇಳ್ಬೋದು. ಹಾಗೆ ನಿಮ್ಮ ತಂದೆಯ ಒಂದು ಅನುಭವ, ಅವರ ಒಂದು ನಿಮಗೆ ಕೊಟ್ಟ ತರಬೇತಿ ಅಂತ ಹೇಳ್ಬೋದು. ಶಾಲೆಯ ಶಿಕ್ಷಣದ ಒಟ್ಟಿಗೆ ನಿಮ್ಮ ಕೃಷಿಯ ಶಿಕ್ಷಣವನ್ನು ಅವರು ನಿಮ್ಗೆ ಕೊಟ್ಟಿದ್ದಾರೆ, ಹಾಗೂ ನಿಮ್ಗೆ ನಿಮ್ಮ ತಮ್ಮಂದಿರಿಗೆ ಸಹ. ಸೊ ಆದ ಕಾರಣ ಆ ಒಂದು ಬೆಳವಣಿಗೆಯಿಂದ ನಿಮ್ಗೆ ಇಷ್ಟು ಕೃಷಿಯನ್ನು ಮಾಡ್ಲಿಕ್ಕೆ ಸಾಧ್ಯ. ಆ ಒಂದು ಅವರ ಅನುಭವ ನಿಮಗೆ ಈ ಸಾವಯವ ಕೃಷಿಗೆ ಸಾಧ್ಯ. ಅದರೊಟ್ಟಿಗೆ ನಿಮ್ಮ ಮನೆಯವರು ಸಹ, ನಿಮ್ಮ ಯಜಮಾನಿಯವರು ಸಹ ನಿಮಗೆ ಸಹಾಯ ಮಾಡ್ತಿದ್ದಾರೆ ಈ ಕೃಷಿಗೆ. ಅವರೆಲ್ಲ ಸೇರಿ ಈ ಒಂದು ಇಷ್ಟು, ಅದು ಅಲ್ಲದೆ ನಿಮ್ಗೆ ಕೆಲಸಕ್ಕೆ ಸಹಾಯಕರಾಗಿ ಅವರು ಸಹ ನಿಮ್ಮ ಒಂದು ಕೃಷಿಗೆ ಹೆಚ್ಚಿನ ಶ್ರಮ ವಹಿಸ್ತಾ ಇದ್ದಾರೆ. ಇದೆಲ್ಲ ಸಾಧ್ಯ ಈ ಕೂಡು ಕುಟುಂಬದಿಂದ, ಅಥವಾ ಮನಸ್ಸು ಸಹ ನಮಗೆ ಆ ಥರ ನಮಗೆ ಹಿಂದಿನ ಹಿರಿಯವರು ಹೇಳಿಕೊಟ್ಟ ರೀತಿ ಸಂಸ್ಕಾರ, ಅದರಿಂದ ಮಾತ್ರ ಸಾಧ್ಯ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್. ಈಗ ಸರ್,
ನಿಮ್ಮಲ್ಲಿ ಜೇನು ನೊಣದ ಕುಟುಂಬಗಳು ಅಂತ ಹೇಳಿದಿರಿ ಸರ್, ಇದರ ಒಂದು ಕೆಲಸ ಹೇಗೆ ನಡೀತದೆ ಸರ್? ಸಾವಯವ ಕೃಷಿ ಅಂತ ಹೇಳಿದ್ರೆ ಅಲ್ಲಿ ಜೇನು ಇರಲೇಬೇಕು. ಎಲ್ಲಿ ಜೇನು ಉಳಿತದೆ ಅಲ್ಲಿ ಪ್ರಕೃತಿಯಲ್ಲಿ ಸಾವಯವದ ಅಂಶ ಜಾಸ್ತಿ ಇದೆ ಅಂತಲೇ ನಾವು ತಿಳ್ಕೊಳ್ಬೇಕಾದ್ದು. ಇದು ಒಂದನೇ ಅಂಶ. ಜೇನು ಎಲ್ರು ಏನು ಯೋಚನೆ ಮಾಡ್ತಾರೆ, ಜೇನು ತುಪ್ಪಕ್ಕೆ ಮಾತ್ರ ನಾವು ಸಾಕೋದು ಅಂತ. ಖಂಡಿತ ತುಪ್ಪ ಸಿಗ್ತದ ಸಿಗುದಿಲ್ಲೋ ಅದು ಸೆಕೆಂಡ್ರಿ. ಆದ್ರೆ ಒಂದು ಜೇನು ಕುಟುಂಬ ನಮ್ಮ ಜಾಗದಲ್ಲಿ ಇದ್ರೆ ಅಲ್ಲಿ ಪರಾಗ ಕ್ರಿಯೆ ಅವುಗಳಿಂದ ನಡೀತದೆ. ನಾವು ಏನು ಫರ್ಟಿಲೈಸರ್ ಎಂಥದ್ದು ಉಪಯೋಗ ಮಾಡಿ ಏನು ಮಾಡಿದ್ರು ಆ ಹೂವು ಕಾಯಿ ಕಟ್ಟಬೇಕಾದ್ರೆ ಅಲ್ಲಿ ಪಾಲಿನೇಷನ್ ಈ ಪ್ರೋಸೆಸ್ ನಡಿಬೇಕು. ಇದು ಈ ಜೇನುನೊಣ, ಸ್ಟಿಂಗ್ಲೆಸ್ ಬಿ ಅಂತ ಕೀಟಗಳಿಂದ ನಡೀತದೆ. ಇದು ಕೃಷಿ ತುಂಬಾ ಬೇಕಾದ ವಿಚಾರ. ಏನು ಬೆಳೆದದ್ದು ಫಲ ಅವನಿಗೆ ಸಿಗಬೇಕಾದ್ರೆ ಅದಲ್ಲಿ ಕಾಯಿ ಕಟ್ಟಬೇಕು. ಕಾಯಿ ಕಟ್ಟಬೇಕಾದ್ರೆ ಈ ಜೇನುನೊಣ ಬೇಕು. ಇದಕ್ಕೆ ಬೇಕಾಗಿ ಜೇನು ಸಾಕುವಂತ ವಿಚಾರ. ಈಗ ಬೇರೆ ಬೇರೆ ವ್ಯವಸ್ಥೆ ಜೇನು ಪೆಟ್ಟಿಗೆಯಲ್ಲಿ ಬೇರೆ ಬೇರೆ ರೂಪದಲ್ಲಿದೆ. ಅದರಲ್ಲಿ ಜೇನು ಸಾಕುವಂತ ವ್ಯವಸ್ಥೆಯನ್ನು ಮಾಡುವಂಥದ್ದು. ನಮ್ಮ ಹತ್ರ ಸುಮಾರು ಒಂದು 80 ಪೆಟ್ಟಿಗೆ ಜೇನುಗಳು ಇವೆ. ನಾವು ಅದನ್ನು ನಮ್ಮ ತೋಟದ ಎಲ್ಲ ತೋಟಗಳ ಬದಿಯಲ್ಲಿ ಇಡುವಂತ ವ್ಯವಸ್ಥೆ. ಮಳೆಗಾಲದಲ್ಲಿ ಜೇನನ್ನು ನಾವು ಸಾಕಬೇಕಾಗ್ತದೆ. ಬೇಸಿಗೆಯಲ್ಲಿ ಈ ಸಂದರ್ಭದಲ್ಲಿ ಈಗ ಜೇನುತುಪ್ಪ ಅವು ಮಾಡಿ ನಮಗೆ ಕೊಡುವಂತ ವ್ಯವಸ್ಥೆ. ಜೇನು ಕೃಷಿ ತುಂಬಾ ಖುಷಿ ಕೊಡುವ ಕೃಷಿ. ಜೇನು ಕೃಷಿಯಲ್ಲಿ ತುಂಬಾ ವಿಚಾರ ತಿಳ್ಕೊಳ್ಳಿಕ್ಕೆ ಇದೆ. ಒಂದು ಕುಟುಂಬ ಹೇಗೆ ಕೆಲಸ ಮಾಡ್ತದೆ ಅಂತೇಳಿ ಆ ಜೇನು ನೊಣಗಳನ್ನು ನೋಡಿದ್ರೆ ನಮಗೆ ಗೊತ್ತಾಗ್ತದೆ. ಜೇನಿನ ಕೆಲಸ ಮಾಡುವಾಗ ತಾಳ್ಮೆ ತನ್ನಿಂತಾನೇ ಬರ್ತದೆ. ಯಾರಿಗೆ ತಾಳ್ಮೆ ಕಡಿಮೆ ಉಂಟ ಅವರು ಜೇನು ಕೃಷಿಯನ್ನು ಮಾಡಿ ತಾಳ್ಮೆ ಬರುತ್ತದೆ. ನಿಮ್ಮ BP ಶುಗರ್ ಎಲ್ಲ ಕಂಟ್ರೋಲ್ ಆಗ್ತದೆ. ಮತ್ತೆ ಸ್ವಚ್ಛವಾದ ಜೇನು ನಮಗೆ ಸಿಗ್ತದೆ. ನಮಗೆ ತಿನ್ಲಿಕ್ಕೂ ಸಿಗ್ತದೆ, ನಮಗೆ ಮಾರ್ಲಿಕ್ಕೂ ಸಿಗ್ತದೆ. ಈ ರೀತಿಯಲ್ಲಿ ಜೇನು ತುಂಬಾ ಒಂದು ಅಗತ್ಯದ ಒಂದು ಕಾಂಪೊನೆಂಟ್ ಯಾವುದಕ್ಕೆ, ನಮ್ಮ ಸಾವಯವ ಕೃಷಿಗೆ. ಅದೇ ಈಗ ಜೇನಲ್ಲಿ ಹಿನ್ನಡೆ ಯಾಕೆ ಆಗಿದೆ ಅಂತ ಕೇಳಿದ್ರೆ ಅತಿಯಾದ ರಾಸಾಯನಿಕ ಬಳಕೆಯಿಂದ ಜೇನುನೊಣಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗಿದೆ. ಇದು ದುರಂತ. ನಮ್ಮ ಸ್ನೇಹಿತರೊಬ್ಬರು ಡ್ರ್ಯಾಗನ್ ಫ್ರೂಟ್ ಸಾಕಿದ್ರು. ಅವರು ಒಂದು ವರ್ಷ ವಿಪರೀತ ಸ್ಪ್ರೇ ಕೊಟ್ಟು ಡ್ರ್ಯಾಗನ್ ಸಾಕಿದ್ರು. ಆ ವರ್ಷ ನಮ್ಮ ಹತ್ರ ಹೀಗೆ ಮಾತಾಡುವಾಗ ಸ್ಪ್ರೇ ಕೊಟ್ಟಿದ್ದೆ ಈ ವರ್ಷ ಅಂತ ಹೇಳಿ. ನಾವು ತುಂಬ ಸ್ಪ್ರೇಗೆ ನಾವು ತುಂಬ ವಿರುದ್ಧ. ಸ್ಪ್ರೇ ಕೊಡದೆ ನೋಡಿ ಆಗುತ್ತೆ ಅಂತ ಹೇಳಿ ಮಾರನೇ ವರ್ಷ ಅವರು ಸ್ಪ್ರೇ ಹಾಕದೆ ಪ್ರಯತ್ನ ಮಾಡಿದ್ರು. ಆ ವರ್ಷ ಅವರು ವಿಡಿಯೋ ಮಾಡಿ ಕಳಿಸಿದ್ರು ನನಗೆ. ಜೇನು ನೊಣಗಳು ಈ ಡ್ರ್ಯಾಗನಿನ ಹೂವಿನ ಮೇಲೆ ಕೂತ್ಕೊಳ್ಳುವಂತ ಸೀನ್ ತುಂಬಾ ಚೆನ್ನಾಗಿ ಕಂಡಿತದು. ಮತ್ತೆ ಆ ವರ್ಷ ಅವರು ಬೆಳೆದಂತ ಡ್ರ್ಯಾಗನ್ ನ ತೂಕನೂ ಒಳ್ಳೇದು ಬಂತು. ಅವರು ಯಾವಾಗ ರಾಸಾಯನಿಕ ಬಳಕೆ ಮಾಡಿ ಸಾಕಿದ್ರೆ ಆ ವರ್ಷ 200 ಗ್ರಾಮ್ ಇದ್ರೆ ಈ ಜೇನು ಹುಳದಿಂದ ಪರಾಗದ ವರ್ಷದಲ್ಲಿ ಅವರ ಬೆಳೆದಂತ ಡ್ರ್ಯಾಗನ್ ಅರ್ಧ kg ಮೇಲೆ ಒಂದೊಂದು ಡ್ರ್ಯಾಗನ್ ಬಂದಿತ್ತು. ಇದು ವ್ಯತ್ಯಾಸಗಳು. ಇದು ನಾವು ತಿಳ್ಕೊಳ್ಳೋದಿಲ್ಲ. ನಾವು ಬ್ಲೈಂಡ್ ಆಗಿ ಸ್ಪ್ರೇಗಳ ಮೇಲೆ ಡಿಪೆಂಡ್ ಆಗ್ತೇವೆ. ಹಾಗಾಗಿ ಜೇನು ಸಾಕಣೆ ತುಂಬಾ ಅಗತ್ಯದ ವಿಚಾರ. ಇದಕ್ಕೆ ತರಬೇತಿ ಏನಾದ್ರೂ ತಗೊಂಡಿದ್ರ ಸರ್? ನಮ್ಮ ಸ್ನೇಹಿತರು ಉದಾಹರಣೆಗೆ ತುಂಬಾ ಜೇನು ಪೆಟ್ಟಿಗೆ ಸಾಕಿದಂತ ಮನಮೋಹನ್ ಸರ್, ಇವರು ನಮ್ಮ ಹತ್ರನೇ ಒಬ್ರು ಅಶೋಕ್ ಸರ್ ಅಂತ ಇದ್ದಾರೆ. ಇವರೆಲ್ಲರೂ ನಮಗೆ ಏನಾದರೂ ಅದರಲ್ಲಿ ಸಮಸ್ಯೆಗಳಿದ್ರೆ ಬಂದದರ ಬಗ್ಗೆ ಮಾಹಿತಿ ಪರಿಹಾರಗಳನ್ನು ಮಾಡಿ ಕೊಡ್ತಾರೆ. ನಾವೊಂದು 5 ವರ್ಷದಿಂದ ನಾವೇ ಮನೆಯಲ್ಲಿ ಜೇನು ತರಬೇತಿ ಶಿಬಿರಗಳನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ನಾವು ಇಂಥ ವ್ಯಕ್ತಿಗಳನ್ನು ಕರಿತೇವೆ. ಮನಮೋಹನ್ ಸರ್ ಇರ್ಬೋದು, ನಮ್ಮ ರಾಧಾಕೃಷ್ಣ ಕೋಡಿ ಸರ್, ಅಶೋಕ್ ಸರ್, ಶ್ಯಾಮ್ ಭಟ್ರು, ಇವರನ್ನೆಲ್ಲ ಕರೆಸಿ ಇವರು ಅದರ ಬಗ್ಗೆ ಜನರಿಗೆ ತಿಳಿ ಹೇಳುವಂತ ವಿಚಾರ ಮಾಡ್ತಾರೆ. ಜೇನು ಕೃಷಿ ಹೇಗೆ ಸಾಕಬೇಕು. 3 ದಿವಸದ ಟ್ರೈನಿಂಗ್ ಗಳನ್ನು ನಾವು ನಮ್ಮ ಮನೆಯಲ್ಲೇ ಮಾಡ್ತಾ ಇದ್ದೇವೆ. ಇದು ಫ್ರೀ ಆಫ್ ಕಾಸ್ಟ್, ಯಾವುದೇ ಫೀಸ್ ತಗೊಳ್ಳದೆ ಮಾಡುವಂತ ವ್ಯವಸ್ಥೆಗಳು. ಆದ್ರೆ ಬೇಸರ ಎಂತಂತ ಕೇಳಿದ್ರೆ ನಮ್ಮ ಸೌತ್ ಕೇಂದ್ರದವರು ಇದಕ್ಕೆ ಬರೋದು ಬಾರಿ ಕಡಿಮೆ. ದಕ್ಷಿಣ ಕನ್ನಡ ನಮ್ಮ ತಾಲೂಕಿನವರು, ಹತ್ತಿರ ತಾಲೂಕಿನವರು ಬೆರಳೆಣಿಕೆ ಜನಗಳು. ಆದ್ರೆ ಉತ್ತರ ಕರ್ನಾಟಕದವರು ಒಂದು 50 ಜನ ಬರ್ತಾರೆ. ಅವರಿಗೆ ಈ ವಿಚಾರದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಮಾಡ್ಲಿಕ್ಕೆ ಅಷ್ಟು ಆಸಕ್ತಿ. ನಮ್ಮವರಿಗೆ ಆಸಕ್ತಿ ಕಡಿಮೆ ಆಗ್ತಾ ಹೋಗಿದೆ. ಇದು ಬೇಸರದ ವಿಚಾರ. ಆದ್ರೂ ಆ ವಿಚಾರದಲ್ಲಿ ಬೇಸರ ಮಾಡ್ಲಿಕ್ಕೆಲ್ಲ. ಅದು ಒಂದು 10 ಜನ ಬಂದು ಅದರಲ್ಲಿ 2 ಜನ ಸಾಕಿ ಸಕ್ಸಸ್ ಆದ್ರೆ ಅದೊಂದು ಸಕ್ಸಸ್ ಸ್ಟೋರಿ ಆಗ್ತದೆ. ಹಾಗಾಗಿ ಅದರ ಬಗ್ಗೆ ನಾವು ನಿರಂತರ ಟ್ರೈನಿಂಗ್ ಗಳನ್ನು ಕೊಡುವ ವ್ಯವಸ್ಥೆಯನ್ನು ಮಾಡ್ತಾ ಬಂದಿದ್ದೇವೆ ಮೇಡಮ್. ಈಗ ಸರ್, ಈ ಹಣ್ಣಿನ ಸಸ್ಯಗಳು ಇವೆ ಅಂತ ಕೇಳ್ಪಟ್ಟೆ. ಎಷ್ಟು ಒಂದು ವಿವಿಧ ರೀತಿಯ ಹಣ್ಣಿನ ಸಸ್ಯಗಳಿವೆ ಸರ್? ನಮ್ಮ ಹತ್ರ ಒಂದು ಖಾಲಿ ಜಾಗ ಇತ್ತು. ಅಂದ್ರೆ ಅದನ್ನು ಬೋರುಗುಡ್ಡೆ ಅಂತ ಕರಿತಿದ್ರು. ಯಾಕೆಂದ್ರೆ ಅಲ್ಲಿ ಒಂದು ಹುಲ್ಲು ಕಡ್ಡಿಯು ಬೆಳೀತಿರ್ಲಿಲ್ಲ. ಆ ಗುಡ್ಡವನ್ನು ಏನು ಮಾಡುದು ನೋಡಿ, ಇದರಲ್ಲಿ ಫ್ರೂಟ್ಸ್ ಗಿಡ ಹಾಕುವ ಅಂತ ಹೇಳಿ ಒಂದು ಯೋಚನೆ ಮಾಡಿದೆವು. ಆಗ ತುಂಬ ಕೃಷಿಕರ ಅಭಿಪ್ರಾಯ ಕೂಡ ನೋಡುವಾಗ ಆ ಗುಡ್ಡದಲ್ಲಿ ಹುಲ್ಲು ಬೆಳೆಯುವುದಿಲ್ಲ ಮಾರೆ, ಅಲ್ಲಿ ಕೃಷಿ ಅದರಲ್ಲಿ ಫ್ರೂಟ್ಸ್ ಹೇಗೆ ಆಗೋದು ಅಂತ ಹೇಳುವ ಒಂದು ಕ್ವಶನ್ ಮಾರ್ಕು ಎರಾಸ್ ಆಯಿತು. ನೋಡುವ ಆದಾಗೆ ಆಗಲಿ ನೋಡುವ ಅಂತೇಳಿ ನಾವು ಫ್ರೂಟ್ಸ್ ಗಿಡಗಳು ಈಗ ಒಂದು 60 ನಮೂನೆ ಫ್ರೂಟ್ಸ್ ಗಿಡಗಳಿವೆ. ಅದರಲ್ಲಿ ಒಂದು 30 ನಮೂನೆದಲ್ಲಿ ಫಲ ಬರುವಂಥದ್ದು ಇದೆ. ಮತ್ತೆ ಕೆಲವು ನಮ್ಮ ವೆದರಿಗೆ ಆಗೋದಿಲ್ಲ. ಆದರೆ ನೆಟ್ಟ ನಂತರ ಆ ಗುಡ್ಡಕ್ಕೆ ನಾವು ಸ್ಲರಿ ಕೊಡ್ಲಿಕ್ಕೆ ಶುರು ಮಾಡಿದೆವು. ಸ್ಲರಿ, ಎರೆಹುಳು ಗೊಬ್ಬರ, ಕೋಳಿ ಗೊಬ್ಬರ ಇಂಥದನ್ನು ಹಾಕಿದೆವು. ಇವತ್ತು ನೋಡಬೇಕಾದ್ರೆ ಅದೊಂದು ಕಾಡಿನ ರೂಪಕ್ಕೆ ಆಗಿದೆ. ಉದಾಹರಣೆ ನಮ್ಮ ಮನೆಯಿಂದ
ಕೊಟ್ಟ ನಮ್ಮ ಅತ್ತೆ ಅಂದಿರೆಲ್ಲ ಇಲ್ಲಿ ಬಂದ್ರೆ ಹೇಳ್ತಾರೆ, ಇದು ಬೋರುಗುಡ್ಡ ಎಲ್ಲ ಮಾರಾಯ, ಇವತ್ತು ಹೀಗೆ ಆಗಿದೆ ಅಂತ ಹೇಳಿ ಆಶ್ಚರ್ಯ ಆಗಿದೆ ಅವರಿಗೆ, ನಮಗೂ ಆಶ್ಚರ್ಯ ಆಗಿದೆ. ಅಂದ್ರೆ ಏನು ಬೆಳೆಯದ ಒಂದು ಬರಡು ಭೂಮಿಯಲ್ಲಿ ಸಾವಯವದಲ್ಲಿ ಇವತ್ತು ಅಲ್ಲಿ ಹುಲ್ಲು, ಗಿಡಗಳು, ಅದೇ ಫ್ರೂಟ್ಸ್ ಗಿಡಗಳು ಹಚ್ಚ ಹಸಿರಾಗಿ ಎದ್ದು ನಿಂತಿದೆ. ಅದು ಒಂದು ಚಾಲೆಂಜಿಂಗ್ ಟಾಸ್ಕ್ ಆಗಿದೆ. ಮತ್ತೊಂದು ವಿಚಾರ ಹೇಳಬೇಕು, ನಮ್ದು 90% ನಾವು ಇರುವಂತ ಜಾಗದ ಮಣ್ಣು ಅಷ್ಟು ಕೃಷಿಗೆ ಯೋಗ್ಯ ಅಲ್ಲದ ಮಣ್ಣು. ಅದು ಅಂದ್ರೆ ಕೆಂಪು ಹೊಯ್ಗೆ ಮಿಶ್ರಿತ ಮಣ್ಣು. ಅದು ಹೇಗೆ ಅಂತ ಹೇಳಿ ಒಂದು ಸಿಮೆಂಟಿನ ರೂಪದ ಮಣ್ಣು. ಇದರಲ್ಲಿ ಕೃಷಿ ಮಾಡೋದೇ ಚಾಲೆಂಜಿಂಗ್. ತುಂಬಾ ಸೈಂಟಿಸ್ಟ್ ಗಳೆಲ್ಲ ಬಂದವರು ನೋಡಿ ಹೇಳ್ತಾರೆ, ಈ ಮಣ್ಣಲ್ಲಿ ಹೇಗೆ ಆಗುತ್ತದೆ ಅಂತ ಹೇಳಿ. ಅಂದ್ರೆ ಅದು ಆಗೋದು ಒಂದೇ, ಈ ಸಾವಯವದಿಂದ ಆಗೋದು. ಈ ಸಾವಯವದಲ್ಲಿ ಮಣ್ಣನ್ನು ಬದಲಿಸಲಿಕ್ಕೆ ಆಗ್ತದೆ ಅಂತ ಹೇಳೋದು ನಾವು ಅದರಲ್ಲಿ ಕಲ್ತೆವು. ಒಮ್ಮೆ ಬರಡು ಭೂಮಿ ಅದನ್ನು ಮತ್ತೆ ಹಚ್ಚ ಹಸಿರಾಗಿ ಮಾಡ್ಲಿಕ್ಕೆ ಆಗ್ತದೆ. ಒಮ್ಮೆ ಒಂದು ವರ್ಷದಲ್ಲಿ ಆಗೋದಿಲ್ಲ, ಒಂದು 5 ವರ್ಷ ಟೈಮ್ ತಗೊಳ್ತದೆ. ತಗೊಂಡ ನಂತರ ಮಣ್ಣು ತನ್ನಷ್ಟಕ್ಕೆ ಅದು ಕೃಷಿ ಭೂಮಿಗೆ ಬೇಕಾದ ಮಣ್ಣಾಗಿ ಕನ್ವರ್ಟ್ ಆಗ್ತದೆ ಅಂತ ಹೇಳುದು ನಾವು ಆ ಫ್ರೂಟ್ಸ್ ತೋಟದಲ್ಲಿ ತಿಳ್ಕೊಂಡೆವು ಮೇಡಮ್. ಯಾವುದೆಲ್ಲ ಹಣ್ಣುಗಳು ಉಂಟು ಸರ್? ಒಂದು 15-20 ನಮೂನೆ ಬೇರೆ ಬೇರೆ ರೀತಿಯ ಮಾವಿನ ಗಿಡಗಳು. ಅದರಲ್ಲಿ ಕೆಲವು ಮಾವು ಮಾತ್ರ ನಮ್ಮ ಹತ್ರ ಆಗುವಂಥದ್ದು. ಮತ್ತೆ ರಂಬೂಟನಲ್ಲಿ ಒಂದು 6 ವೆರೈಟಿ ರಂಬೂಟನ್ ಇದೆ. ಮ್ಯಾಂಗೋಸ್ಟೀನ್ಗಳು, ಸ್ಟಾರ್ ಫ್ರೂಟ್, ಬಟರ್ ಫ್ರೂಟ್, ಮತ್ತೆ ಇದು ಅವಕಡದಲ್ಲಿ ಬೇರೆ ಬೇರೆ ನಮೂನೆದು, ಚೆರಿಗಳು, ಅಬ್ಯು, ಇಂಥದ್ದು ತುಂಬಾ ವೆರೈಟಿಯ ಗಿಡಗಳು ಇವೆ. ನಮಗೆ ಬೇಕಾದಷ್ಟು ಹಣ್ಣು ನಮಗೆ ಅದರಿಂದ ಸಿಗುವಂತ ವ್ಯವಸ್ಥೆ, ಮಾರುಕಟ್ಟೆ ಮಾಡುವ ಉದ್ದೇಶದಲ್ಲಿ ನಾವು ಮಾಡಿದ್ದಲ್ಲ. ನಮ್ಮ ಮನೆಗೆ ಬೇಕಾದಷ್ಟು ಹಣ್ಣು, ಪೇರಲ ಮರಗಳು ಸಾಕಷ್ಟಿವೆ. ನಮಗೆ ಬೇಕಾದಷ್ಟು ನಾವು ತೆಗಿತೇವೆ, ಬಾಕಿದ ಹಕ್ಕಿಗಳು ತಿಂತವೆ. ಅದೊಂದು ಖುಷಿ ಇದೆ ನಮಗೆ ಅದರಲ್ಲಿ. ಅದು ಎಲ್ಲವೂ ನಮ್ಮ ಕೈಗೆ ಸಿಗಬೇಕಂತ ಎಲ್ಲ ಆಸೆ ಇಲ್ಲ. ಹಕ್ಕಿಗಳಿಗೆ ಕೂಡ ಏನಾದ್ರೂ ಬೇಕು ತಿನ್ಲಿಕ್ಕೆ, ಅದು ಅದರಿಂದ ಸಿಗ್ತದೆ. ಬೇರೆ ಒಂದು 10-15 ನಮೂನೆ ಹಲಸಿನ ಗಿಡಗಳಿವೆ. ಅದು ಚೆನ್ನಾಗಿದೆ. ಹಲಸು ಆಲ್ ಸೀಸನ್, ಗಮ್ಲೆಸ್, ಅನಿಲ್ ಸರಿಂದ ತಗೊಂಡ ಹಲಸಿನ ಗಿಡಗಳು, ತುಂಬಾ ನಮೂನೆ ಹಲಸಿನ ಗಿಡಗಳಿವೆ. ಈ ವರ್ಷ ವಿಶೇಷ ಮಳೆಯಿಂದಾಗಿ ಒಂದು 7-8 ಹಲಸಿನ ಗಿಡಗಳು ಕೂಡ ಕೊಳೆ ರೋಗ ಬಂದು ಸತ್ತು ಹೋಗಿದೆ. ಮತ್ತೆ ಹಣ್ಣಿನ ತೋಟದವರ ಹತ್ರ ಯಾರ ಹತ್ರ ಮಾತಾಡಿದ್ರು ಕೂಡ ಅದು ಹೂ ಬಿಡ್ಬೇಕಾದ್ರೆ ಈ ಸ್ಪ್ರೇ ಕೊಡ್ಬೇಕು, ಆ ಸ್ಪ್ರೇ ಕೊಡ್ಬೇಕು, ತುಂಬಾ ನಮೂನೆ ಸ್ಪ್ರೇ, ಒಂದು ಚಾರ್ಟೇ ಇದೆ ಅವರ ಹತ್ರ ಸ್ಪ್ರೇ ಇದು. ನಾವು ಅದು ಯಾವ್ದು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಆದಷ್ಟು ನೈಸರ್ಗಿಕ ರೀತಿಯಲ್ಲಿ ಆಗುವಷ್ಟು ಆಗ್ಲಿ ಅಂತ ಹೇಳುವ ಉದ್ದೇಶದಲ್ಲಿ ನಾವು ಬಿಟ್ಟಿದ್ದೇವೆ. ಹಾಗಾಗಿ ಎಲ್ಲದರಲ್ಲಿ ಫಸಲು ಬರ್ತಾ ಇಲ್ಲ, ಆದ್ರೆ ನಮಗೆ ಸಮಾಧಾನ ಇದೆ. ಮಣ್ಣಿನ ಕ್ವಾಲಿಟಿ ಚಂದ ಇದೆ, ರುಚಿ ಇದೆ, ಇದ್ದಷ್ಟು ಆದಷ್ಟನ್ನು ತಗೊಳ್ಳುದು. ಮತ್ತೆ ಆ ರೀತಿಯಲ್ಲಿ ವ್ಯವಸ್ಥೆಗಳು. ಪ್ರಕೃತಿಯಿಂದ ನಾವೇನು ಪಡ್ಕೊಳ್ತೇವೋ ಒಂದಿಷ್ಟು ಪ್ರಕೃತಿಗೆ ಸಹ, ಹಕ್ಕಿಗಳಿಗೆ ಸಹ ಅದು ತಿನ್ಲಿಕ್ಕೆ ಒಂದು ಆಹಾರವಾಗಿ ಇರ್ತದೆ ಅದು. ಈಗ ಸರ್, ನೀವು ಹಸು ಸಾಕಾಣಿಕೆ ಮತ್ತು ಜೈವಿಕ ಅನಿಲ ಈ ಒಂದು ವಿಷಯದ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ರೈತರು ಯಾವಾಗಲೂ ಸ್ವಾವಲಂಬಿಗಳಾಗಬೇಕು ಅಂತ ಹೇಳುದು ನಮ್ದು ಆಸೆ. ಉದಾಹರಣೆಗೆ ಕೊರೋನಾ ಸೀಸನ್ ಅಲ್ಲಿ ನಾವು ನೋಡಿದ್ದೇವೆ, ಗ್ಯಾಸ್ ಸಿಲಿಂಡರ್ ಇಲ್ಲ, ಗ್ಯಾಸ್ ಇಲ್ಲ ಅಂತ ಹೇಳಿ ಎಷ್ಟೋ ಮಂದಿಗೆ ಅಡಿಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಗ್ಯಾಸ್ ಅನ್ನು ಉತ್ಪತ್ತಿ ಮಾಡ್ಲಿಕ್ಕೆ ರೈತನಿಂದ ಆಗ್ತದೆ ಅಂತ ರೈತ ಯಾವತ್ತು ಅವನ ಅಡಿಗೆ ಕೋಣೆಯಲ್ಲಿ ಗ್ಯಾಸ್ ಉರಿತಾ ಇತ್ತು. ಎಂತ ಕೊರೋನಾ ಇದ್ರೂ ಅವನಿಗೆ ಗ್ಯಾಸ್ ಸಿಕ್ತಿತ್ತು. ಹೇಗೆ ಅಂತ ಕೇಳಿದ್ರೆ, ಅವ ಗ್ಯಾಸ್ ಉತ್ಪತ್ತಿ ಮಾಡ್ತಿದ್ದ. ಅಂದ್ರೆ ಜೈವಿಕ ಅನಿಲ ಅವನ ದನಗಳಿಂದ ಇರಲಿ ಅಥವಾ ಅವ ಸಾಕುವ ಪ್ರಾಣಿಗಳಿಂದ ಅವ ರೆಡಿ ಮಾಡ್ತಿದ್ದ. ಇದು ಒಂದು ಒಳ್ಳೆಯ ವಿಚಾರ. ಯಾಕೆಂತ ಕೇಳಿದ್ರೆ, ನಾವು ಯಾರನ್ನು ಡಿಪೆಂಡ್ ಆಗಬಾರ್ದು. ಆ ದೃಷ್ಟಿಯಲ್ಲಿ ನಮಗೆ ಅಡಿಗೆ ಮಾಡಬೇಕಾದ್ರೆ ಬೆಂಕಿ ತುಂಬಾ ಉಪಯೋಗ. ಬೆಂಕಿ ಇಲ್ಲದಿದ್ದರೆ ಅಡಿಗೆ ಆಗುದಿಲ್ಲ. ನಾವು ಮುಂಚೆ ಏನು ಮಾಡ್ತಿದ್ದೇವೆ, ಬೆಂಕಿಗೆ ಬೇಕಾಗಿ ಕಟ್ಟಿಗೆಯನ್ನು ಉಪಯೋಗ ಮಾಡ್ತಿದ್ದೆವು. ಕಟ್ಟಿಗೆಯನ್ನು ಎಷ್ಟು ಮಾಡ್ಬೋದು, ಪ್ರಕೃತಿಗೆ ಎಷ್ಟು ಹಾಳು ಮಾಡ್ಬೋದು, ಎಷ್ಟು ಗಿಡಗಳನ್ನು ಕಡಿಬಹುದು. ಇದೊಂದು ಚಾಲೆಂಜಿಂಗ್ ವಿಚಾರ. ಯಾಕೆಂದ್ರೆ ಕಡ್ದು ಎಲ್ಲಿ ತನಕ ಕಡಿಬಹುದು ಅಂತ ಹೇಳುದು. ಯಾಕೆಂದ್ರೆ ನಮ್ಮ ಹತ್ರನೇ ಗೊಬ್ಬರ ತಯಾರು ಮಾಡುವಂತ ವ್ಯವಸ್ಥೆಗಳಿವೆ, ದನಗಳಿಂದ ಅದರ ಸೆಗಣಿ, ಅದರ ಗಂಜಲ ಎಲ್ಲ ಬಯೋಗ್ಯಾಸ್ಗೆ ಹೋಗಿ ಅಲ್ಲಿ ಗ್ಯಾಸ್ ಆಗಿ ಗ್ಯಾಸಿಂದ ಅಡಿಗೆ ಆಗುವಂತ ವಿಚಾರ. ಇದನ್ನು ಮತ್ತು ಸರಳೀಕರಣವಾಗಿ ಮಾಡಬಹುದು. ಹೇಗೆ ಅಂತ ಕೇಳಿದ್ರೆ, ಹಟ್ಟಿಯನ್ನು ಎತ್ತರ ಜಾಗದಲ್ಲಿ ಮಾಡುದು, ಅದಕ್ಕಿಂತ ಸ್ವಲ್ಪ ಡೌನ್ ಅಲ್ಲಿ ಬಯೋಗ್ಯಾಸ್ ಪ್ಲಾಂಟ್ ಮಾಡುದು, ಮತ್ತೆ ಸ್ಲರಿ ಟ್ಯಾಂಕ್ ಮಾಡುದು, ಮತ್ತೆ ಅದಕ್ಕೆ ನಂತರ ತೋಟ ಇರಬೇಕು. ಹೀಗೆ ಇದ್ರೆ ಏನಾಗ್ತದೆ ಅಂದ್ರೆ ಶ್ರಮ ಬೇಡ, ಅಲ್ಲಿ ಮ್ಯಾನ್ ಪವರ್ ಬೇಡ. ದನಗಳು ಮೂತ್ರ ಹೊಯ್ದದ್ದು, ಅದರ ಗಂಜಲ, ಅದರ ಜೊತೆಗೆ ಸೆಗಣಿ ಎಲ್ಲ ಹಟ್ಟಿಯಲ್ಲಿ ಕಳಿಸಿ ಬಿಟ್ರೆ ಸೀದಾ ಅದು ಸೈಫಾನ್ ಮುಖಾಂತರ ಗ್ಯಾಸ್ ಪೆಟ್ಟಿಗೆ ಹೋಗ್ತದೆ. ಅಲ್ಲಿ ಗ್ಯಾಸ್ ಆಗ್ತದೆ. ಗ್ಯಾಸ್ ಆದ ನಂತರ ಅಲ್ಲಿಂದ ಅದು ಸ್ಲರಿ ಟ್ಯಾಂಕಿಗೆ ತನ್ನಷ್ಟಕ್ಕೆ ಹೋಗ್ತದೆ. ನಂತರ ಸ್ಲರಿ ಟ್ಯಾಂಕಿಗೆ ಮೋಟರ್ ಎಲ್ಲ ಅಳವಡಿಸಲಿಕ್ಕೆ ಆಗ್ತದೆ. ಮಿಕ್ಸರ್, ಅದು ಚಂದ ಮಿಕ್ಸ್ ಆಗ್ತದೆ ಆ ಸೆಗಣಿ ನೀರು. ಅಲ್ಲಿ ನಂತರ ಅದು ತೋಟಕ್ಕೆ ಹೋಗುವಂತ ವ್ಯವಸ್ಥೆ. ಸೈಕಲ್ ಸಿಸ್ಟಮ್ ತರ ಮೇಲಿಂದ ಕೆಳಗೆ ಈ ರೀತಿಯ ಸಿಸ್ಟಮ್ ಅಲ್ಲಿ ಹೋದ್ರೆ ಅಲ್ಲಿ ಶ್ರಮ ಕಡಿಮೆ ಬೇಕಾಗ್ತದೆ. ಗ್ಯಾಸ್ ತುಂಬಾ ಜನರ ಪ್ರಶ್ನೆ, ಗ್ಯಾಸ್ 1 ವರ್ಷ 2 ವರ್ಷ ಬರ್ತದೆ ಮತ್ತೆ ಬ್ಲಾಕ್ ಆಗ್ತದೆ ಅಂತ. ಖಂಡಿತ 10-15 ವರ್ಷ ಕೂಡ ಅದು ಬ್ಲಾಕ್ ಆಗದೆ ಉಪಯೋಗ ಮಾಡ್ಲಿಕ್ಕೆ ಆಗ್ತದೆ. ನಮ್ಮ ಮೇಂಟೆನೆನ್ಸ್ ಮೇಲೆ ಇರುವುದು. ನಾವು ಅದನ್ನು ಯಾವ ರೀತಿ ಮೇಂಟೈನ್ ಮಾಡ್ತೇವೆ ಅದರ ಮೇಲೆ ಇರುವುದು. ಅದು ಬ್ಲಾಕ್ ಆಗುದು ಹೇಗೆ ಅಂತ ಕೇಳಿದ್ರೆ, ನಮ್ಮ ಮೇಂಟೆನೆನ್ಸ್ ಸರಿ ಇಲ್ಲದೆ ಬ್ಲಾಕ್ ಆಗುದು ಒಂದು. ಎರಡನೇದು, ಗ್ಯಾಸ್ ಬರುದಿಲ್ಲ ಅಂತ ಹೇಳ್ತಾರೆ ಹೆಚ್ಚಿನವರು. ಕನ್ಸ್ಟ್ರಕ್ಷನ್ ಸರಿ ಇಲ್ಲದ್ರೆ ಬರುದಿಲ್ಲ. ಕನ್ಸ್ಟ್ರಕ್ಷನ್ ಒಂದು ಬಾರಿ ಚಂದ ಆಗಬೇಕು. ಅಂದ್ರೆ ಅದರ ಲೀಕೇಜ್ ಇರೋದಾಗಿ ಅದು ಮಾಡುವಾಗಲೇ ಅದನ್ನು ಮಾಡಬೇಕು. ಅಂದ್ರೆ ಅದನ್ನು ನಾವು ಮಾನಿಟರ್ ಮಾಡಬೇಕು. ಗ್ಯಾಸ್ ಅದನ್ನು ಕಟ್ಟುವವರ ಮೇಲೆ ಎಲ್ಲ ಬಿಡಬಾರ್ದು. ನಮಗೆ ಅದರ ಬಗ್ಗೆ ತಿಳುವಳಿಕೆ ಬೇಕು. ನಾವು ನೋಡ್ತಾ ಇರಬೇಕು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ. ಯಾಕೆಂದ್ರೆ ಇದು ಇವತ್ತು ನಾಳೆ ವಿಚಾರ ಅಲ್ಲ, ಇದೊಂದು ಒಬ್ಬನ ಜೀವನಾವಧಿಯಲ್ಲಿ ಇರುವಂತ ವಿಚಾರ. ಈ ಬಿಲ್ಡಿಂಗ್ ಮಾಡ್ತಾರಲ್ಲ, ಯಾವ್ದಂತ ಹೇಳಿದ್ರೆ ಡೂಮ್ ಮಾಡುದಿರ್ಲಿ ಅಥವಾ ಬ್ಯಾರ
ಮರಳು ಹಾಕುದಿರ್ಲಿ, ಇದು ಮಾಡುವಾಗ ಅದನ್ನು ನೋಡ್ಕೊಳ್ಬೇಕು, ಅದರ ಲೀಕೇಜ್ ಬರದಾಗಿ ಮಾಡಬೇಕು. ಮಾಡಿದ್ರೆ ಖಂಡಿತ ಗ್ಯಾಸ್ ಯಾವತ್ತೂ ರೆಡಿ ಆಗ್ತದೆ. ಗ್ಯಾಸಿಂದ ಗ್ಯಾಸ್ ಸಿಗ್ತದೆ, ಅದರಿಂದ ಸ್ಲರಿಯು ಸಿಗ್ತದೆ. ಸಾವಯವ ಕೃಷಿಗೆ ಒಂದು ಪೂರಕವಾದ ವಿಚಾರ ಈ ಬಯೋಗ್ಯಾಸ್, ಜೈವಿಕ ಅನಿಲ ಅಂತ ಹೇಳ್ಬೋದು. ಪ್ರೀತಿಯ ಶ್ರೋತೃಗಳೇ, ಇದುವರೆಗೆ ದೇವಿ ಪ್ರಸಾದ್ ಕಡಮ್ಮಾಜೆ ಇವರ ಸಂಪೂರ್ಣ ಸಾವಯವ ಕೃಷಿಯ ಮಾಹಿತಿ ಕೇಳಿದಿರಿ. ಇವರ ಕೃಷಿ ಜೀವನದ ಇನ್ನಷ್ಟು ಮಾಹಿತಿಗಳನ್ನು ಮುಂದಿನ ಶನಿವಾರದ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳೋಣ. ನಮಸ್ತೆ ಸರ್. ನಮಸ್ತೆ. ಇದುವರೆಗೆ ದೇವಿಪ್ರಸಾದ್ ಕಡಮ್ಮಾಜೆ ಅವರ ಸಮಗ್ರ ಕೃಷಿ ಅನುಭವ ಕುರಿತ ಸಂದರ್ಶನದ ಮೊದಲ ಭಾಗವನ್ನ ಕೇಳಿದಿರಿ. ಸಂದರ್ಶಕರು ಶಶಿಕಲಾ ಪ್ರಭು ಕಾಡುಮಠ, ನಿರ್ದೇಶನ PV ಪ್ರಶಾಂತ್ ಕುಮಾರ್. ಇದರ ಮುಂದಿನ ಭಾಗವನ್ನ ಮುಂದಿನ ಶನಿವಾರ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳಲಿರುವಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-180-1551 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ. ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ ಬಳತ್ತಿನವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲೂ. ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-180-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ.